ಆಗೋದಿಲ್ಲ. ಅದು ಎಲ್ಲ ಕಡೆ ಭಗವದ್ಗೀತೆಯಲ್ಲಿ ಖಂಡಿಸ್ತಾ ಇದೆ. ಒಂದ್ ನಿಮಿಷ. ಭಗವದ್ಗೀತೆಯಲ್ಲಿ ಖಂಡಿಸ್ತಾ ಇದೆ. ಅಂದ್ರೆ ಇಲ್ಲಿ ದಾನವರು ಎಲ್ಲ ಬುದ್ಧಿಯನ್ನ ಕಳೆದುಕೊಂಡ್ಬಿಟ್ಟಿರ್ತಾರೆ. ಯಾವಾಗಲೂ ಅಷ್ಟೇ ನಾವು ಸಹನೆ, ಶಾಂತಿ ಅಥವಾ ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮದ, ಮೋಹ ಮತ್ಸರ ನಮ್ಮಲ್ಲಿ ತುಂಬಿದಾಗ ನಾವೆಲ್ಲರೂ ರಾಕ್ಷಸರ ಪ್ರವೃತ್ತಿಯನ್ನೇ ಮಾಡ್ತಾ ಇರ್ತೀವಿ. ಅಂದ್ರೆ ಅವ್ರಗಳಿಗೆ ಆ ಕೋಪದಲ್ಲಿ ದಾನವರಿಗೆ ದೇವೋತ್ತಮ ಪರಮ ಪುರುಷನ ಅರಿವು ಅವ್ರಿಗಿದ್ರೂ ಕೂಡ ಅವರು ಭಗವಂತನನ್ನ ಸಂಪರ್ಕಿಸಲು ನಿರಾಕರಿಸ್ತಾರೆ ಅಂತ ಪ್ರಭುಪಾದರು ಪರ್ಪಟ್ಟಲ್ಲಿ ಬರೀತಾರೆ. ಇನ್ನು ಬ್ರಹ್ಮದೇವಿನ ನೋಡಿ, ಬ್ರಹ್ಮದೇವ ಭಗವಂತನ ಕೇಳ್ಕೊಂಡ ತಕ್ಷಣ ಬ್ರಹ್ಮದೇವಿನ ಬ್ರಹ್ಮದೇವನ ಮೂಗಿನ ಹೊಳ್ಳೆಯಿಂದ ಕಾಣಿಸಿಕೊಂಡ ಭಗವಂತನು ಹೊರಜಿಗಿದರು ಮತ್ತು ಭಗವಂತನ ಎದುರಿಗೆ ನಿರ್ಭಯವಾಗಿ ನಡೆಯುತ್ತಿದ್ದ ವೈರಿಯಾದ ಹಿರಣ್ಯಾಕ್ಷ ದಾನವನ ಗದಕ್ಕೆ ತನ್ನ ಗದೆಯನ್ನ ಗುರಿಯಿಟ್ಟು ನಿಂತರು. ದಾನವನು, ದಾನವ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಅದಿನ್ಯಾರೂ ಅಲ್ಲ, ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಗದೆಯಿಂದ ಹೊಡೆದಾಗ ಭಗವಂತನ ಗದೆಯು ಅವನ ಕೈಯಿಂದ ಜಾರ್ಬಿಡ್ತಂತೆ. ಅದು ಸುರುಳಿ ಸುತ್ತಿ ಕೆಳಗೆ ಬೀಳುತ್ತಿದ್ದಂತೆ ಉಜ್ವಲವಾಗಿ ಗೋಚರಿಸಿತು. ಆ ಗದೆಯು ಅತ್ಯದ್ಭುತವಾಗಿ ಪ್ರಜ್ವಲಿಸುತ್ತಿದ್ದದ್ದು ಪವಾಡ ಸದೃಶವಾಗಿತ್ತು. ನಿರಾಯುಧನಾಗಿ ವೈರಿಯನ್ನು ಯಾವ ಅಡ್ಡಿ ಇಲ್ದೇನೆ ಹೊಡೆಯುವ ಉತ್ತಮ ಅವಕಾಶ ಆ ದಾನವನಿಗಿದ್ದರೂ ಅವನು ಯುದ್ಧದ ನಿಯಮವನ್ನು ಮಾನ್ಯ ಮಾಡಿದನು. ಆದ್ರಿಂದ ಸರ್ವೋತ್ತಮನಾದ ಭಗವಂತನ ಕೋಪದ ಉರಿ ಹೊತ್ತಿಕೊಂಡಿತು. ಎಲ್ಲಿ ತಪ್ಪು ಕಾಣಿಸುತ್ತೆ, ಎಲ್ಲಿ ಮೋಸ ಕಾಣಿಸುತ್ತೆ, ಎಲ್ಲಿ ಅನ್ಯಾಯ ಇರುತ್ತೆ, ಅಲ್ಲಿ ಭಗವಂತ ಸಹಿಸ್ಕೊಳ್ಳೋದಿಲ್ಲ, ಕೋಪ ಬಂದ್ಬಿಡತ್ತೆ. ಭಗವಂತನ ಗದೆಯು ಕೆಳಗೆ ಬೀಳುತ್ತಿದ್ದಂತೆ ಅದನ್ನು ನೋಡುತ್ತಿದ್ದ ದೇವತೆಗಳ ಮತ್ತು ಋಷಿಗಳ ಸಮೂಹ ಹಾಹಾಕಾರ ಮಾಡ್ಲಿಕ್ಕೆ ಶುರು ಮಾಡ್ತು. ದೇವೋತ್ತಮ ಪರಮಪುರುಷನು ಆ ಹಿರಣ್ಯಾಕ್ಷನ ನ್ಯಾಯಬದ್ಧತೆಯನ್ನು ಮನ್ನಿಸಿದ್ದರಿಂದ ತನ್ನ ಸುದರ್ಶನ ಚಕ್ರವನ್ನ ಆಮಂತ್ರಿಸಿದನು. ಭಗವಂತನ ಕೈಯಲ್ಲಿ ಚಕ್ರ ಬಂತು. ಅದು ತಿರುಗ್ತಾ ಇದ್ದ ಹಾಗೇನೆ ಅಂತರಿಕ್ಷದಲ್ಲಿ ಹಿರಣ್ಯಾಕ್ಷನೊಂದಿಗೆ ಕಾದಾಟ ಆರಂಭವಾಯಿತು. ಹಿರಣ್ಯಾಕ್ಷನು ಹಿಂದೆ ವೈಕುಂಠದ ಸೇವಕರಲ್ಲಿ ಪ್ರಮುಖನಾಗಿದ್ದ ಅಂತ ನಮ್ಗೆಲ್ರಿಗೂ ಗೊತ್ತು, ಜಯ ವಿಜಯರಾಗಿದ್ದವರವರು. ಈಗ ದ್ವಿತೀಯ ನೀಚ ಪುತ್ರನಾಗಿ ಜನಿಸಿದ್ದ ಅಂತ ನೆನ್ನೆಯ ಭಾಗವತಮ್ಮಲ್ಲಿ ತಿಳ್ಕೊಂಡಿದೀವಿ. ಈ ಕಾದಾಟವನ್ನ ವಿಮಾನದಲ್ಲಿ ನೋಡ್ತಿದ್ದ ನಾನಾ ರೀತಿಯ, ನೋಡಿ, ವಿಮಾನದಲ್ಲಿ ನೋಡ್ತಾ ಇದ್ದವರು ನಾನಾ ರೀತಿಯ ವಿಚಿತ್ರ ನುಡಿಗಳನ್ನು ಕೂಗಿ ಹೇಳುತ್ತಿದ್ದರು. ಭಗವಂತನ ವಾಸ್ತವ ಸಾಮರ್ಥ್ಯದ ಅರಿವು ಅವರಿಗೆ ಇರಲಿಲ್ಲ. ನಿನಗೆ ಜಯ ಲಭಿಸಲಿ, ಅವನನ್ನು ತೊಲಗಿಸು, ಅವನೊಂದಿಗೆ ಹೆಚ್ಚು ಆಡಬೇಡ ಅಂತ ಎಲ್ಲ ದೇವಾಂದೇವತೆಗಳು, ಗಾಂಧರ್ವರು, ಎಲ್ಲರೂ, ಕಿನ್ನರಿಯರು ಎಲ್ಲ ಮೇಲಿಂದ ಕೂಗ್ತಾ ಇದ್ದಾರೆ. ಆಗ ಕೇಳಿಸ್ಕೊಳ್ತಿದ್ದಂತಹ ಕಮಲನೇತ್ರನು ಸುದರ್ಶನಧಾರಿಯೂ ಆದ ದೇವೋತ್ತಮ ಪರಮಪುರುಷನು ತನ್ನ ಎದುರಿಗೆ ನಿಂತಿರುವುದನ್ನು ಕಂಡಾಗ ಆ ರಾಕ್ಷಸನಿಗೆ ಸಿಟ್ಟು ನೆತ್ತಿಗೇರಿತು. ಆತ ಸರ್ಪದಂತೆ ಬುಸುಗುಟ್ಟತೊಡಗಿದನು. ಸಿಟ್ಟನ್ನು ತಡೆದುಕೊಳ್ಳಲಾರದೆ ಏನ್ ಮಾಡ್ತಾರೆ, ಅವನು ಹಿರಣ್ಯಾಕ್ಷ ತನ್ನ ತುಟಿಗಳನ್ನ ಕಚ್ಚಿಕೊಳ್ತಾ ಇದ್ದಂತೆ. ಭಯಂಕರವಾದ ಕೋರೆ ಹಲ್ಲುಗಳುಳ್ಳ ಆ ದಾನವನು ದೇವೋತ್ತಮ ಪುರುಷನನ್ನು ಸುಟ್ಟು ಬಿಡುವಂತೆ ದುರುಗುಟ್ಟಿ ನೋಡ್ತಾ ಇದ್ದ. ಮೇಲಕ್ಕೆ ಜಿಗಿದು ತನ್ನ ಗದೆಯನ್ನು ಭಗವಂತನಿಗೆ ಗುರಿಯಿಟ್ಟು ಹೊಡೆಯುತ್ತಾ ನೀನಿನ್ನು ಸತ್ತೆ ಎಂದು ಉದ್ಗಾರ ಮಾಡಿದನು. ಹಿರಣ್ಯಾಕ್ಷ ಕೂಗಿ ನೀ ಸತ್ತೋದೆ ಇನ್ನು ಅಂತ ಉದ್ಗಾರ ಮಾಡಿದ್ನಂತೆ. ಸಜ್ಜನನಾದ ವಿದುರನೇ, ಈ ಕಥೆಯನ್ನ ಹೇಳ್ತಾ ಇರೋದ ವಿದುರನಿಗಲ್ವಾ? ಅಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ವೈರಿಯು ನೋಡುತ್ತಿರುವಾಗಲೇ ಯಜ್ಞಾಹುತಿಗಳೆಲ್ಲ ಅನುಭೋಗಿಸುವ ಭಗವಂತನು ಯಾವ ರೂಪವಾಗಿ ಬರ್ತಾರೆ? ವರಾರೂಪವನ್ನ ತಾಳ್ತಾರೆ. ಲೀಲಾಜಾಲವಾಗಿ ಎಡಗಾಲಿನಿಂದ ಗದೆಯನ್ನು ಹೊಡೆದು ಬೀಳಿಸಿದರು. ಅದು ಬಿರುಗಾಳಿಯ ವೇಗದಿಂದ ಅವನಲ್ಲಿಗೆ ಹೇಗೆ ಬಂದಿತ್ತೋ ಹಾಗೆಯೇ ಹಿಂದಕ್ಕೆ ಸರಿಯಿತು. ಇಲ್ಲಿ ನಾನು ಅವಾಗ್ಲೇ ಹೇಳಿದೆ, ಭಗವಂತ ಅಷ್ಟು ಸುಂದರ ಅಂತ. ಒಂದ್ಸಲಿ ಅಲಂಕಾರ ಎಲ್ಲ ಮಾಡಿ ಯಶೋಧ ಮಾತೆ ಹೇಳ್ತಾಳೆ, ಎಲ್ಲೋ ಆಚೆಗೆ ಹೋಗ್ಬೇಡ ಕೃಷ್ಣ, ಬರೀ ಹೋಗ್ತೀಯಾ ಕಂಪ್ಲೇಂಟ್ ತಗೊಂಡ್ ಬರ್ತೀಯಾ, ಹೋಗ್ತೀಯಾ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡು ಬರ್ತೀಯಾ, ನಿನ್ ಮನೆ ಒಳಗೆ ಇರು ಅಂತ ಹೇಳ್ಬಿಟ್ಟು ಯಶೋದೆ ಅಡ್ಗೆ ಮನೆಗೆ ಹೋಗ್ತಾರೆ. ಭಗವಂತ ಆಚೆ ಕಡೆಗೆ ಹೋಗ್ತಾರೆ. ಅಲ್ಲಿ ಎಲ್ಲ ಕಡೆ ಮಣ್ಣಲ್ಲೆಲ್ಲ ಹೊರಳಾಡಿ ಸಗಣಿಗಳನ್ನೆಲ್ಲ ಮೈ ಮೇಲೆ ಮೆತ್ಕೊಂಡು ತುಂಬಾ ಕೊಳಕಾಗಿ ಮನೆ ಒಳಗಡೆ ಬರ್ತಾರೆ.
ಬಂದ ತಕ್ಷಣ ಯಶೋಧ ಮಾತೆನು ಬರ್ತಾಳೆ. ಅಮ್ಮ ಅಂದಾಗ ಯಶೋಧ ಮಾತೆ ಓಡ್ ಬರ್ತಾಳೆ. ನೋಡಿದ್ರೆ ಭಗವಂತ ಫುಲ್ಲು ಕೊಳಕಾಗಿರ್ತಾರೆ. ಆಗ ಯಶೋಧ ಮಾತೆ ಕೇಳ್ತಾಳಂತೆ, ಕೃಷ್ಣ ಇದೇನಿದು, ಒಳ್ಳೆ ಹಂದಿ ತರ ಕೊಳಕಾಗಿದೆಯಲ್ಲೋ ನೀನು, ನಿನ್ನ ನೋಡಕ್ಕೆ ಆಗ್ತಿಲ್ವಲ್ಲೋ, ಏನೋ ಇದು ಅಂತಾರಂತೆ. ಆಗ ಭಗವಂತ ನಗ್ತಾ ಹೇಳ್ತಾ ಇರ್ತಾರಂತೆ, ಅಮ್ಮ ನಿನಗೆ ಗೊತ್ತಿಲ್ಲ, ನಾನು ಹಂದಿಯ ಅವತಾರ ಎತ್ತಿದವನಮ್ಮ ಅಂತ. ಅಂದ್ರೆ ನೋಡಿ, ವರಾಹ ಅವತಾರ. ಇಲ್ಲಿ ಭಗವಂತ ವರಾಹ ಅವತಾರ ಎತ್ತಾಗ ಅದು ಯಶೋದ ಮಾತೆಗೆ ಗೊತ್ತಿಲ್ಲ. ಅವಳು ಮತ್ತೆ ಮತ್ತೆ ಹೇಳ್ತಾಳೆ, ಹಂದಿ ತರ ಕೊಳಕ ಕಾಣಿಸ್ತಿದೆಯಲ್ಲೋ ಕೃಷ್ಣ ಅಂತ. ಆಗ ಭಗವಂತ ನಗ್ತಾರೆ, ನಿಂಗೆ ಗೊತ್ತಿಲ್ಲಮ್ಮ, ನಾನು ಹಂದಿಯಾಗಿನೂ ಅವತಾರ ಎತ್ತಿ ನಾನು ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದೀನಿ ಅಂತ. ಇಲ್ಲೂ ಸಹ ಭಗವಂತ ಗದೆಯನ್ನ ಹೊಡೆದು ಅದು ಬಿರುಗಾಳಿಯ ವೇಗದಿಂದ ಅವನಲ್ಲಿಗೆ ಹೇಗ್ ಬಂದಿತ್ತೋ ವಾಪಸ್ ಹಾಗೇನೆ ಹೋಯಿತು. ನಮ್ಮ ದಶಾವತಾರ ಸ್ತೋತ್ರ ನೆನೆ ಕೊನೆಯಲ್ಲಿ ಟೈಮ್ ಇತ್ತು ಅಂತ ಹೇಳಿದ್ರು ಮಾತಾಜಿ ಅಲ್ವಾ. ವರಾದ್ ಹೇಳ್ತಾರೆ, ವಸತಿ ದಶನ ಶಿಖರೆ ಧರಣಿ ತವ ಲಗ್ನ, ಶಶಿನಿ ಕಲಂಕ ಕಲೇವ ನಿಮಗ್ನ, ಕೇಶವ ಧೃತ ಶೂಕರ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಹಾಗೆ ಭಗವಂತ ವರಾಹ ರೂಪನಾಗಿ ಬಂದಿದ್ದಾರೆ. ಬಳಿಕ ಭಗವಂತ ಹೇಳ್ತಾ ಇದ್ದಾರೆ, ನಿನ್ನ ಆಯುಧವನ್ನು ಎತ್ತಿಕೋ. ನೋಡಿ, ಅಲ್ಲಿ ಗದೆ ಬಿದ್ದ ತಕ್ಷಣ ಹೇಗಾದ್ರೂ ಮಾಡಿ ನೀನು ಸತ್ಯ ಹೊಡೆದ್ಬಿಡೋಣ, ಸಾಯಿಸ್ಬಿಡೋಣ ಅಂತ ಹಿರಣ್ಯಾಕ್ಷ ಮುಂದೆ ಬರಕ್ ಹೋದ. ಆದ್ರೆ ಇಲ್ಲಿ ಭಗವಂತ ನೋಡಿ, ಮಾನವರಿಗೂ ದಾನವರಿಗೂ ದಾನವರಿಗೂ ಭಗವಂತನಿಗೂ ಇರುವ ವ್ಯತ್ಯಾಸ ಏನು? ಇಲ್ಲಿ ಭಗವಂತ ಏನ್ ಮಾಡಿದ್ರು, ನಿನ್ನ ಆಯುಧವನ್ನು ಎತ್ತಿಕೋ, ಬಿದೋಗಿರೋ ನಿನ್ನ ಆಯುಧನ ಎತ್ಕೋ, ನೀನು ನನ್ನನ್ನು ಜಯಿಸಲು ಕಾತರನಾಗಿದೆಯಾ, ಮರಳಿ ಪ್ರಯತ್ನಿಸು, ಮತ್ತೆ ಮರಳಿ ಪ್ರಯತ್ನಿಸು, ಯತ್ನ ಮಾಡು. ಈ ಮಾತುಗಳಿಂದ ದಾನವನನ್ನು ಕೆಣಕಿದಾಗ ಅವನು ತನ್ನ ಗದೆಯನ್ನು ಭಗವಂತನಿಗೆ ಗುರಿಯಿಟ್ಟನು ಮತ್ತು ಜೋರಾಗಿ ಗರ್ಜಿಸಿದನು. ತನ್ನೆಡೆಗೆ ಹಾರಿ ಬರುತ್ತಿರುವ ಗದೆಯನ್ನು ಕಂಡ ಭಗವಂತ ತಾನಿದ್ದಲ್ಲೇ ದೃಢವಾಗಿ ನಿಂತು ಪಕ್ಷಿರಾಜನಾದ ಗರುಡನು ಸರ್ಪವನ್ನು ಹಿಡಿಯುವಷ್ಟೇ ಸುಲಭವಾಗಿ ಆ ಗದೆನ ಹಿಡ್ಕೊಂಡ್ರಂತೆ. ಹೀಗೆ ಅವನ ಶೌರ್ಯ ಭಗ್ನವಾಯಿತು. ಹಿರಣ್ಯಾಕ್ಷನ ಶೌರ್ಯ ಒಂದೊಂದೇ ಸಲ ಭಗ್ನ ಆಗ್ತಾ ಬರ್ತಾ ಇದೆ. ಆ ಮಹಾದಾನವನು ಅವಮಾನದಿಂದ ಕಳೆಗುಂದಿದನು. ದೇವೋತ್ತಮ ಪರಮಪುರುಷನು ಮತ್ತೆ ಗದೆಯನ್ನು ಹಿಡಿದಾಗ ಅದನ್ನು ಮರಳಿ ಪಡೆಯಲು ಆತ ಬಯಸಲಿಲ್ಲ. ಒಂದು ಸಲ ಗದೆ ಬಿತ್ತು, ತಗೋ ಅಂತ ಕೊಟ್ರು. ಎರಡನೇ ಸಲ ಬಿದ್ದಾಗ ಗದೆನ ಎತ್ಕೊಂಡು ಕೇಳಿದ್ರುವೆ ಆತ ಎತ್ಕೊಳ್ಳಿಲ್ಲ. ಆಗ ಅವನು ಉರಿಯುವ ಬೆಂಕಿಯಂತೆ ಹಿಂಸಕ್ರವಾದ ತ್ರಿಶೂಲವನ್ನ ತೆಗೆದುಕೊಂಡನು. ಪವಿತ್ರ ಬ್ರಾಹ್ಮಣನ ವಿರುದ್ಧ ದುರುದ್ದೇಶಕ್ಕಾಗಿ ತಪಶಕ್ತಿಯನ್ನು ಬಳಸುವವನಂತೆ ಯಜ್ಞ ಪುರುಷನಾದ ಭಗವಂತನಿಗೆದುರಾಗಿ ಆ ತ್ರಿಶೂಲವನ್ನ, ಉರಿಯುತ್ತಿದ್ದ ತ್ರಿಶೂಲವನ್ನ ಜೋರಾಗಿ ಬೀಸಕ್ಕೆ ಶುರು ಮಾಡ್ದ. ಶಕ್ತಿಶಾಲಿಯಾದ ದಾನವ ಹಿರಣ್ಯಾಕ್ಷ ತನ್ನೆಲ್ಲ ಬಲವನ್ನ ಪ್ರಯೋಗಿಸಿ ಬೀಸಿ ಎಸೆದಾಗ ಹಾರಿ ಬರುತ್ತಿರುವ ತ್ರಿಶೂಲ ಆಕಾಶದಲ್ಲಿ ಪ್ರಖರವಾಗಿ ಹೊಳಿತಾ ಇತ್ತಂತೆ. ಆದರೂ ಇಂದ್ರನು ಗರುಡನ ರೆಕ್ಕೆಯನ್ನು ಹೇಗೆ ಕತ್ತರಿಸಿದನೋ ಹಾಗೆ ದೇವೋತ್ತಮ ಪುರುಷನು ಹರಿತವಾದ ಅಂಚೆ ಕಟ್ಟುಳ್ಳ ಸುದರ್ಶನ ಚಕ್ರದಿಂದ ತುಂಡು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದನು. ಇಲ್ಲೂ ಸಹ ಗರುಡ ಮತ್ತೆ ಸರ್ಪದ ಅದನ್ನ ಹೇಳ್ತಾರೆ, ಕತೆ ಕೊಡ್ತಾರೆ. ನಮ್ಗ ಕತೆನೂ ಗೊತ್ತಲ್ವಾ. ಕದ್ರು ಸರ್ಪಗಳ ತಾಯಿ, ಭಗವಂತನ ವಾಹನವಾದ ಗರುಡನ ಮಲತಾಯಿ. ಒಮ್ಮೆ ಗರುಡ ತನ್ನ ತಾಯಿಯಾದ ವಿನತಿಯನ್ನ ಕದ್ರುವಿನ ಹಿಡಿತದಿಂದ ಬಿಡಿಸ್ಕೊಳಕ್ ಬಂದಾಗ ಪ್ರಯತ್ನಿಸ್ತಾನೆ. ಅದಕ್ಕವನು ಸ್ವರ್ಗದ ದೇವತೆಗಳ ಕೈಯಿಂದ ಅಮೃತ ಕುಂಭವನ್ನ ಅಪಹರಿಸಿರ್ತಾನೆ. ಸ್ವರ್ಗದ ರಾಜನಾದ ಇಂದ್ರ ಅದನ್ನ ತಿಳ್ಕೊಂಡು ತನ್ನ ವಜ್ರಾಯುಧವನ್ನು ಗರುಡನಿಗೆ ಬೀಸಿ ಎಸಿತಾರೆ. ಗರುಡನು ಅಜೇಯನಾಗಿದ್ದರೂ ಸ್ವಯಂ ಭಗವಂತನ ವಾಹನವಾದ್ದರಿಂದ ಇಂದ್ರನ ಆಯುಧದ ಅಜೇಯತ್ವವನ್ನು ಗೌರವಿಸುವ ದೃಷ್ಟಿಯಿಂದ ತನ್ನ ರೆಕ್ಕೆಗಳಲ್ಲಿ ಒಂದನ್ನು ಅದಕ್ಕೆ ಬಲಿ ಕೊಟ್ರು ಅನ್ನೋ ಕತೆ ನಮಗೆ ಅಲ್ಲಿ ಇದ್ರೊಳಗೆ ನಾಗಕನ್ಯರ ಕಥೆಯಲ್ಲಿ ಗೊತ್ತಾಗಿದೆ. ಇಲ್ಲಿ ಭಗವಂತ ಶ್ರೀವತ್ಸ ನೋಡಿ, ಯಾವಾಗ ದೇವೋತ್ತಮ ಪರಮಪುರುಷ ಚಕ್ರವು ತನ್ನ ತ್ರಿಶೂಲವನ್ನ ತುಂಡು ತುಂಡಾಗಿ ಕತ್ತರಿಸಿದಾಗ ಆ ದಾನವನ್ನು ತುಂಬಾ ಕೇಳ್ಕೊಂಡ್ಬಿಡ್ತಾನೆ. ಹಿರಣ್ಯಾಕ್ಷಂಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ.
ಆದ್ರಿಂದ ಅವನು ಜೋರಾಗಿ ಗರ್ಜಿಸುತ್ತಾ ಭಗವಂತನತ್ತ ಮುನ್ನುಗ್ಗಿ ಶ್ರೀವತ್ಸ ಲಾಂಛನವುಳ್ಳ ಭಗವಂತನ ವಿಶಾಲ ಎದೆಯ ಮೇಲೆ ತನ್ನ ಕಠಿಣವಾದ ಮುಷ್ಟಿಯಿಂದ ಪ್ರಹಾರ ಮಾಡ್ತಾನಂತೆ. ಆಮೇಲೆ ಮಾಯ ಆಗ್ಬಿಡ್ತಾನಂತೆ. ಶ್ರೀವತ್ಸ ನಮ್ಗೆಲ್ಲ ಗೊತ್ತು, ಭಗವಂತನ ಎದೆಯ ಮೇಲೆ ಇರುವ ಬಿಳಿಯ ಗುಂಗುರು ಕೂದಲು. ಅದು ದೇವೋತ್ತಮ ಪುರುಷನ ವಿಶೇಷವಾದ ಗುರುತಾಗಿದೆ ಅಂತ ತುಂಬಾ ಆಚಾರ್ಯರಲ್ಲಿ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡಿದೀವಿ. ನಾವೆಲ್ಲರೂ, ನಮ್ಮೆಲ್ಲರ ಆಸೆ ಏನಪ್ಪ? ಅಲ್ಟಿಮೇಟ್ ಆಸೆ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು, ಭಗವಂತನ ಸೇವೆ ಮಾಡ್ತಾ ಇರ್ಬೇಕು ಅಂತ. ಆದ್ರೆ ಗೋಲೋಕ ವೃಂದಾವನಕ್ಕೆ ಹೋದಾಗ ಪ್ರತಿಯೊಬ್ಬರು ಕೃಷ್ಣರಾಗ್ಬಿಡ್ತೀವಿ ಅಂತೆ. ಅಲ್ಲಿ ಯಾರು ಯಾರ ಸೇವೆಯನ್ನು ಮಾಡೋಷ್ಟಿರಲ್ಲ. ಎಲ್ಲರೂ ಕೃಷ್ಣರಾಗಿ ಸುಖ ಸಂತೋಷದಿಂದ ಇರ್ಬೋದು ಅಂತ ಹೇಳ್ತಾರೆ. ನಮಗೂ ಮತ್ತು ಭಗವಂತನಿಗೂ ಒಂದು ಕಂಡಿಡಿಯೋದು ಹೆಂಗೆ? ಎಲ್ಲರೂ ಕೃಷ್ಣರಾಗ್ಬಿಟ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಎಲ್ಲಿ ಅಂತ ಕಂಡಿಡಿಯೋದು ಹೇಗೆ ಅಂದ್ರೆ, ಬರೀ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಮಾತ್ರ ಶ್ರೀವತ್ಸ ಇರುತ್ತಂತೆ, ಮಿಕ್ಕಿದವರಿಗೆ ಇರುವುದಿಲ್ಲ. ಅಂದ್ರೆ ಎದೆಯ ಮೇಲಿನ ಶ್ರೀವತ್ಸ ಲಾಂಛನದಿಂದ ಭಗವಂತ ಎಲ್ರಿಗಿಂತ ಭಿನ್ನವಾಗಿರ್ತಾರೆ ಅಂತ ಈ ಭಾವಾರ್ಥದಲ್ಲಿ ಒಂಚೂರು ಎಕ್ಸ್ಟ್ರಾ ಹೇಳಿದ್ದಾರೆ. ಇಲ್ಲಿ ವಿದುರನಿಗೆ ಹೇಳ್ತಾ ಇದ್ದಾರೆ, ಆದಿ ವರಾಹವಾಗಿ ಕಾಣಿಸಿಕೊಂಡ ಭಗವಂತನಿಗೆ ದಾನವನ್ನು ಹೀಗೆ ಹೊಡೆದನು. ಆದರೆ ಆತನ ದೇಹದ ಯಾವುದೇ ಭಾಗ ಕೊಂಚವೂ ಕಂಪಿಸಲಿಲ್ಲ. ಭಗವಂತನಿಗೆ ಏನಾಗತ್ತೆ? ಏನೂ ಆಗೋದಿಲ್ಲ, ಸ್ವಲ್ಪನೂ ಏನೂ ಆಗಲಿಲ್ಲ. ಅದು ಆನೆಗೆ ಹೂಮಾಲೆಯಿಂದ ಹೊಡೆದಂತೆ ಆಯ್ತು ಅಷ್ಟೇ. ಹೇಗಾಯ್ತು ಅಂದ್ರೆ, ಆ ಒಂದು ಬಲಶಾಲಿಯ ದಾನಿಗೆ ಹೂಮಾಲೆಯಲ್ಲಿ ಹೊಡೆದಾಗಾಯ್ತಂತೆ ಭಗವಂತನಿಗೆ. ನಮ್ಗನ್ಸುತ್ತೆ, ಅಯ್ಯೋ ದೇವರೇ, ಹಿರಣ್ಯಾಕ್ಷ ಅಷ್ಟು ಜೋರಾಗಿ ಮುಷ್ಟಿಯಿಂದ ಭಗವಂತನಿಗೆ ಗುದ್ಬಿಟ್ರ ಅನ್ಸುತ್ತೆ. ಆದ್ರೆ ಭಗವಂತನಿಗೆ ಏನು ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನ ಇಲ್ಲಿ ಮತ್ತೆ ಇಲ್ಲಿ ಹೇಳ್ತಾರೆ, ಜಯ ವಿಜಯನ ಕಥೆ ಒಂಚೂರು ಹೇಳ್ತಾ ಇದ್ದಾರೆ. ಈ ದಾನವ ಮೂಲತಃ ವೈಕುಂಠದಲ್ಲಿ ಭಗವಂತನ ದಾಸನಾಗಿದ್ರು. ಆದರೆ ಕಾರಣಾಂತರದಿಂದ ದಾನವರಾಗಿ ಬಿದ್ದಿದ್ರು. ಅವರ ಬಿಡುಗಡೆಗೋಸ್ಕರವಾಗಿಯೇ ಸರ್ವೋತ್ತಮನಾದ ಭಗವಂತನೊಂದಿಗೆ ಈ ಒಂದು ಯುದ್ಧ ನಡೆದಿತ್ತು. ನೋಡಿ, ಇನ್ನೊಂದು ಆಚಾರ್ಯರು ಹೇಳ್ತಾ ಇದ್ರು, ಮಕ್ಕಳು ಆಟ ಆಡ್ಬೇಕಾದ್ರೆ ಆಟಿಕೆ ಸಾಮಾನುಗಳನ್ನೆಲ್ಲ ಆಡಿಸ್ತಾರೆ, ಜೋಡಿಸ್ತಾರೆ, ಬೀಳಿಸ್ತಾರೆ, ಕೆಡವುತ್ತಾರೆ, ಮತ್ತೆ ಆಟವನ್ನ ಆಡ್ತಾರೆ. ಅದೇ ರೀತಿ ಭಗವಂತನೂ ಅಷ್ಟೇ ಅಂತೆ. ತನ್ನ ಆಟಗಳನ್ನ ಜೀವಿಗಳ ಮೇಲೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವಾಗ ಹುಟ್ಟಿಸ್ಬೇಕು, ಯಾವಾಗ ಸಾಯಿಸ್ಬೇಕು, ಯಾವಾಗ ಸುಖ ಕೊಡಬೇಕು, ಯಾವಾಗ ದುಃಖ ಕೊಡಬೇಕು, ಎಲ್ಲ ತರ ಒಂದು ಆಟಿಕೆಗಳ ರೂಪದಲ್ಲಿ ಭಗವಂತ ಆಟವನ್ನ ಆಡ್ತಾ ಇರ್ತಾರೆ, ಆಡಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವಾಗ ಇವನು ಜೋರಾಗಿ ಹೊಡೆದ್ರು, ದಾನವರು ಭಗವಂತನ ಹೊಡೆದಾಗಲೆಲ್ಲ ಹಿರಣ್ಯಾಕ್ಷನಿಗೆ ತುಂಬಾ ಖುಷಿ ಆಗ್ತಾ ಇತ್ತಂತೆ. ನಾನ್ ಭಗವಂತನಿಗೆ ಹೊಡೆದೆ, ಕೃಷ್ಣನಿಗೆ ಹೊಡೆದೆ ಅಂತ. ಕೆಲವೊಮ್ಮೆ ತನ್ನ ಎಳೆಯ ಮಗುವಿನೊಂದಿಗೆ ಕುಸ್ತಿ ಆಟ ಆಡ್ತಾರೆ. ಅಪ್ಪ ಮಕ್ಕಳು ಕುಸ್ತಿ ಆಟ ಆಡ್ಬೇಕಾದ್ರೆ ಇದಕ್ಕೆ ನಂಗೆ ತಂದೆ ಸೋತಾಗೆ, ಏಟು ಬಿದ್ದಂಗೆ, ಅಪ್ಪ ಅಮ್ಮ ಅಯ್ಯೋ ಎಷ್ಟು ಜೋರಾಗಿ ಹೊಡೆದ ನನ್ನ ಮಗ ಅಂತೆಲ್ಲ ಆಟ ಆಡ್ತಾ ಇರ್ತಾರೆ. ಹಾಗೇನೆ ಹಿರಣ್ಯಾಕ್ಷ ಎರಚಿದ ಹೂಗಳೆಂದೇ ಭಗವಂತ ಭಾವಿಸಿದ್ರಂತೆ. ಏನು ಏಟಾಗಿಲ್ಲ ಭಗವಂತನಿಗೆ. ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ, ಭಗವಂತ ಅಲೌಕಿಕ ಆನಂದವನ್ನು ಅನುಭವಿಸಲು ಹೊಡೆದಾಡ ಬಯಸಿದನು. ಆದ್ದರಿಂದ ಅವನು ಈ ಹೊಡೆತವನ್ನ, ಹಿರಣ್ಯಾಕ್ಷ ಯಾವ್ದೆಲ್ಲ ರೀತಿ ಹೊಡಿತಾ ಇದ್ದಾನೋ ಅದನ್ನೆಲ್ಲ ಮನಸ್ಸಿನಲ್ಲೇ ಖುಷಿಯಾಗಿ ಆನಂದಿಸ್ತಾ ಇದ್ದಾರಂತೆ. ಆದ್ರೂ ದಾನವರು ಯೋಗಮಾಯ ಪ್ರಭುವಾದ ದೇವೋತ್ತಮ ಪರಮಪುರುಷನ ಮೇಲೆ ಅನೇಕ ಮಾಯಾತಂತ್ರಗಳನ್ನು ಪ್ರಯೋಗಿಸಿದ್ರು. ಇದನ್ನು ಕಂಡ ಜನರು ಭಯಗ್ರಸ್ತರಾದರು. ವಿಶ್ವದ ಲಯ ಸಮೀಪಿಸಿತೆಂದು ಭಾವಿಸಿದರು. ಮಹಿಮಾ, ಗರಿಮಾ, ಲಘಿಮಾ ಯಾವುದೆಲ್ಲ ಏನೆನ್ನ ಒಂದು ಗುಣಗಳನ್ನ ಮಾಯಾಶಕ್ತಿಯಿಂದ ದಾನವರು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಚಿಕ್ಕದಾಗ್ಬಿಡ್ತಾರೆ, ಎತ್ತರಕ್ಕೆ ಬೆಳೆದು ಬಿಡ್ತಾರೆ. ಅಗಾಸುರ, ಪೂತನಿ ಅವ್ರ ಕಥೆಲೆಲ್ಲ ನೋಡಿದ್ದೇವೆ ನಾವು. ಶಕಟಾಸುರ ಅವರೆಲ್ಲ ಕಥೆಗಳಲ್ಲಿ ನೋಡಿದ್ದೇವೆ ನಾವು. ಬಕಾಸುರ ಹೇಗಿದ್ದವನು, ಆ ರೀತಿಯಾಗಿ ಇಲ್ಲೂ ಸಹ ಇವನು ಏನ್ ಮಾಡ್ತಾ ಇದ್ದಾನೆ, ತನ್ನೆಲ್ಲ ಮಂತ್ರಶಕ್ತಿಯಿಂದ ಬೇರೆ ಬೇರೆ ರೀತಿಯಾಗಿ ಹೊಡೆದಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಗ ದೇವತೆಗಳು, ಗಂಧರ್ವರು, ಕಿನ್ನರರು ಎಲ್ರಿಗೂ ತುಂಬಾ ಭಯ ಆಗಕ್ಕೆ ಶುರುವಾಯಿತು. ಅಯ್ಯೋ ಏನಾಗತ್ತೆ, ಈ ವಿಶ್ವನೇ ಮುಗಿದು ಹೋಗ್ಬಿಡುತ್ತಾ ಈಗ ಅಂತ ಚಿಂತೆಗೆ ಗೀಡಾದ್ರು. ಆಗ ನೋಡಿ, ಏನ್ ಮಾಡ್ದ, ಧೂಳು ಮತ್ತು ಆಲಿಕಲ್ಲ ಬಿರುಗಾಳಿಯಿಂದ ಸಂಭವಿಸಿದ ಕತ್ತಲನ್ನು ಹಚ್ಚಿಸುತ್ತಾ ಚಂಡಮಾರುತ ಎಲ್ಲ ದಿಕ್ಕುಗಳಿಂದ ಬೀಸಕ್ಕೆ ಶುರುವಾಯಿತು. ಎಲ್ಲ ಮೂಲೆಗಳಿಂದ ತೋಪಿನಿಂದ
ಗುಂಡು ಹಾರುತ್ತಿದೆಯೋ ಎಂಬಂತೆ ಕಲ್ಲಿನ ಮಳೆ ಸುರಿಯಲು ಶುರುವಾಯಿತು. ಮಿಂಚು ಗುಡುಗುಗಳಿಂದ ಒಡಗೂಡಿದ ಮೋಡಗಳ ಸಮೂಹ ಆಕಾಶವನ್ನು ಆವರಿಸಿದ್ರಿಂದ ಅಂತರಿಕ್ಷದಲ್ಲಿ ಜ್ಯೋತಿರ್ಮಂಡಲವು ಕಾಣದಾದವು. ಏನು ಕಾಣಿಸ್ತಾ ಇಲ್ಲ, ಅಷ್ಟು ಕಗ್ಗತ್ತಲಾಗಿದೆ. ಆಕಾಶವು ಕೀವು, ಕೂದಲು, ರಕ್ತ, ಮಲ, ಮೂತ್ರ ಮತ್ತು ಎಲುಬುಗಳನ್ನು ಸುರಿಸಲು ಶುರು ಮಾಡಿತು. ಅಬ್ಬಬ್ಬಾ, ನೋಡಿ ಹಿರಣ್ಯಾಕ್ಷ ಭಗವಂತನನ್ನ ಸಂಹಾರ ಮಾಡಬೇಕು ಅಂತ ಏನೆಲ್ಲ ಎರ್ಚ್ತಾ ಇದ್ದಾರೆ, ಅದು ಹಾಗೆ ಕಾಣಿಸ್ತಾ ಇದೆ, ಬೀಳ್ತಾ ಇದೆ. ಆಗ ಇಲ್ಲಿ ಹೇಳ್ತಾ ಇದ್ದಾರೆ, ಪಾಪರಹಿತನಾದವನು ಬೆಟ್ಟಗಳು ನಾನಾ ಬಗೆಯ ಆಯುಧಗಳನ್ನು ಪ್ರಯೋಗಿಸಿದವು. ತ್ರಿಶೂಲಗಳನ್ನು ಹಿಡಿದಿದ್ದ ನಗ್ನ ರಾಕ್ಷಸಿಯರು ಕೂದಲನ್ನು ಬಿಚ್ಚಿ ಹರಡಿಕೊಂಡು ಬರಲು ಶುರು ಮಾಡಿದರು. ಹಿರಣ್ಯಾಕ್ಷ ಒಬ್ಬನೇ ಅಲ್ಲ, ಅವನೆಲ್ಲ ಸಹಚರರು, ಎಲ್ಲ ನಗ್ನ ರಾಕ್ಷಸಿಯರು ಸಹ ಹೋರಾಟ ಮಾಡ್ಲಿಕ್ಕೆ ಬಂದ್ರಂತೆ. ದುರುಳರಾದ ಯಕ್ಷರ ಮತ್ತು ರಾಕ್ಷಸರ ದಂಡು ಕ್ರೂರವು ಅನಾಗರಿಕವೂ ಆದ ಘೋಷಣೆಗಳನ್ನು ಕೂಗುತ್ತಿತ್ತು. ಅವರೆಲ್ಲ ಕಾಲ್ನಡಿಗೆಯಿಂದ ಸಾಗಿ ಬರುತ್ತಿದ್ದರು, ಇಲ್ಲವೇ ಕುದುರೆ, ಆನೆ, ರಥಗಳನ್ನೇರಿ ಬರುತ್ತಿದ್ದರು. ಸ್ವಯಂ ಸಕಲ ಯಜ್ಞಗಳ ಅನುಭೋಗಿಯಾದ ಭಗವಂತನು ತನ್ನ ಪ್ರೀತಿಯ ಸುದರ್ಶನವನ್ನು ಪ್ರಯೋಗಿಸಿದರು. ಅದು ದಾನವರು ಪ್ರದರ್ಶಿಸಿದ ಇಂದ್ರಜಾಲಿಕ ಶಕ್ತಿಯನ್ನು ಚದುರಿಸಲು ಸಮರ್ಥವಾಗಿತ್ತು. ನೋಡಿ, ಪ್ರಸಿದ್ಧ ಯೋಗಿಗಳು, ದಾನವರು ಕೂಡ ಕೆಲವೊಮ್ಮೆ ತಮ್ಮ ಹಠಯೋಗದ ಶಕ್ತಿಯಿಂದ ಭಾರೀ ಒಂದು ಐಂದ್ರಜಾಲಿಕ ಸಾಹಸ ಕಾರ್ಯಗಳನ್ನೆಲ್ಲ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಭಗವಂತನ ಸುದರ್ಶನ ಚಕ್ರದ ಮುಂದೆ ಅದೇನು ನಡೆಯೋದಿಲ್ಲ ಅನ್ನೋದಕ್ಕೆ ಒಂದು ಕತೆ ಎಲ್ರಿಗೂ ಗೊತ್ತಿದೆ. ದುರ್ವಾಸ ಮುನಿ ಭಕ್ತ ಅಂಬರೀಷನ ಬಳಿ ಬರ್ತಾರೆ ದ್ವಾದಶಿಯ ದಿನ. ನಮಗೆಲ್ಲ ಊಟ ಬೇಕು ಅಂತ, ಇನ್ನು ದ್ವಾದಶಿಯ ಬ್ರೇಕು ಮಾಡಿರಲಿಲ್ಲ. ಆವಾಗ ಬೇಡ್ಕೊಳ್ತಾರೆ, ಅಯ್ಯೋ ಒಂದು ನಿಮಿಷ ಇರಿ ಬರ್ತೀನಿ ಅಂತ. ಆದರೆ ಅಂಬರೀಷರು ಬರುವಷ್ಟೊತ್ತಿಗೆ ದುರ್ವಾಸ ಮುನಿಗೆ ಕೋಪ ಬಂದ್ಬಿಟ್ಟಿರುತ್ತೆ. ಆವಾಗ ಏನ್ ಮಾಡ್ತಾರೆ, ಎಷ್ಟು ತನ್ನ ಒಂದು ಕೂದಲ ತೆಗೆದು ಅನೇಕ ರಾಕ್ಷಸರನ್ನ ಸೃಷ್ಟಿ ಮಾಡಿ ಭಕ್ತ ಅಂಬರೀಷರನ್ನ ಕೊಲ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಏನಾಗುತ್ತೆ, ಸುದರ್ಶನ ಚಕ್ರ ಎಲ್ಲಿತ್ತು? ಭಕ್ತ ಅಂಬರೀಷರ ಮನೆಯಲ್ಲಿಯೇ ಇತ್ತು. ಕೊನೆಗೆ ದುರ್ವಾಸ ಮುನಿಗಳನ್ನೇ ಚಕ್ರ ಅಟ್ಟಿಸ್ಕೊಂಡು ಬರಕ್ಕೆ ಶುರು ಮಾಡ್ತು. ಅವ್ರು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಭಗವಂತನ ಹತ್ರ ಹೋಗ್ತಾರೆ, ಕಾಪಾಡಪ್ಪ, ನಿನ್ನ ಚಕ್ರ ನನ್ನ ಅಟ್ಟಿಸ್ಕೊಂಡು ಬರ್ತಿದೆ ಅಂತ. ಆಗ ಭಗವಂತನ ಹೇಳ್ತಾರೆ, ಅಯ್ಯಯ್ಯೋ, ನನ್ನ ಚಕ್ರ ಭಕ್ತ ಅಂಬರೀಷನ ಮನೆಯಲ್ಲಿದೆ, ನಿನ್ನ ಜೀವ ಉಳಿಬೇಕು ಅಂದ್ರೆ ಅವ್ರ ಹತ್ರನೇ ಹೋಗು ಅಂತ. ಕೊನೆಗೆ ದುರ್ವಾಸ ಮುನಿಗಳು ಅಲ್ಲಿ ಬರ್ತಾರೆ, ಕ್ಷಮಾಪಣೆ ಕೇಳ್ತಾರೆ. ಆಮೇಲೆ ಚಕ್ರ ಅವರನ್ನ ಕೊಲ್ಲುವುದಿಲ್ಲ. ಅಂದ್ರೆ ಚಕ್ರ ನೋಡಿ, ಚಕ್ರದ ಮಹಿಮೆ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತ್ರಿಪಾತ್ ಅನ್ನೋ ಒಂದು ಪದವನ್ನ ಹೇಳಿದರೆ, ತುಂಬಾ ಇಂಪಾರ್ಟೆಂಟ್, ಮುಖ್ಯವಾದ ಪದ. ಅಂದ್ರೆ ಏನಪ್ಪಾ ಅಂದ್ರೆ, ಭಗವಂತ 3 ಬಗೆಯ ಯಜ್ಞಗಳನ್ನ ಅನುಭೋಗಿಸ್ತಾರೆ ಅಂತ ಅರ್ಥ. ಆ 3 ಸಕಲ ಯಜ್ಞಗಳ ಒಡೆಯ ಭಗವಂತ ಅಂತ ನಾವು ಭಗವದ್ಗೀತೆಯ ಶ್ಲೋಕಗಳಲ್ಲಿ ಕೇಳಿದ್ದೇವೆ. ಇಲ್ಲಿ 3 ಬಗೆಯ ಯಜ್ಞಗಳು ಯಾವ್ದಪ್ಪ ಅಂದ್ರೆ, ವಸ್ತುಗಳ ಯಜ್ಞ, ಧ್ಯಾನ ಯಜ್ಞ, ಮನೋಕಲ್ಪನೆಯ ಯಜ್ಞ. ಈ 3 ಯಜ್ಞಗಳಿಗೆ ಒಡೆಯ ಭಗವಂತನೇ. ಸೊ ನಾವ್ ಯಾವಾಗ್ಲೂ ಅಷ್ಟೇ, ಏನೇ ಮಾಡಿದ್ರು, ಕಲಿಯುಗಕ್ಕೆ ಬಂದಿರೋದು ಜಪಯಜ್ಞ. ವಾಸುದೇವಾಹ ಸರ್ವಂ ಇತಿ ಅಂತ ನಾವು ಹೇಳಿ, ಸರ್ವೋತ್ತಮ ಭಗವಂತನು ಎಲ್ಲದರ ಅಂತಿಮ ಅನುಭೋಗಿಯಾಗಿದ್ದಾನೆ. ಅದು ಸಕಲ ಯಜ್ಞಗಳ ಪರಿಪೂರ್ಣವಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇಲ್ಲೆಲ್ಲ ರೀತಿಯ ಕೆಟ್ಟ ಕೆಟ್ಟ ವಸ್ತುಗಳನ್ನೆಲ್ಲ ಬೀಳಿಸ್ತಾ ಇದ್ರು. ಸುದರ್ಶನ ಚಕ್ರವನ್ನ ಬೀಸಿದಾಗ ನೋಡಿ ಏನಾಗತ್ತೆ. ಅದೇ ಸಮಯಕ್ಕೆ ಹಿರಣ್ಯಾಕ್ಷನ ತಾಯಿಯ ಕರುಳು ಅಂತ ಹೇಳ್ತೇವೆ, ಕುಪುತ್ರೋ ಜಾಯೇತ ಕುಮಾತಾನ ಭವತಿ ಅಂತ ಹೇಳ್ತಾರೆ. ಕೆಟ್ಟ ಮಕ್ಕಳು ಹುಟ್ಟಬಹುದೇ ಹೊರತು ಎಲ್ಲೂ ಕೆಟ್ಟ ತಾಯಿ ಇರುವುದಿಲ್ಲ. ಇಲ್ಲೂ ಸಹ ಪಾಪ ತಾಯಿಗೆ ಮಗ ಹೋರಾಟ ಮಾಡ್ತಾ ಇದ್ದಾನೆ, ಏನೋ ವಿನಾಶಕಾರಿ ಆಗ್ತಾ ಇದೆ, ಅಪಾಯಕ್ಕೆ ಸಿಲ್ಕೊಂಡಿದ್ದಾನೆ ಅಂತ ಅವಳ ಕರುಳಿಗೆ ಗೊತ್ತಾಗತ್ತಂತೆ. ಅವಳು ಏನ್ ಮಾಡ್ತಾಳೆ, ಹಿರಣ್ಯನ ತಾಯಿ ದಿತಿ ಹೃದಯದಲ್ಲಿ ಇದ್ದಕ್ಕಿದ್ದಾಗೇನೆ ಭಯಕಂಪನ ಸುಳಿಯಕ್ಕೆ ಶುರುವಾಗತ್ತಂತೆ. ಅವಳು ತನ್ನ ಪತಿಯಾದ ಕಶ್ಯಪನ ಮಾತುಗಳನ್ನ ನೆನಪು ಮಾಡ್ಕೊಳಕ್ ಶುರು ಮಾಡ್ತಾಳೆ. ಆಗ ಅವಳ ಮೊಲೆಗಳಿಂದ ಹಾಲು ಸುರಿಯೋದಿಲ್ಲ, ರಕ್ತ ಸುರಿಯೋದಿಕ್ಕೆ ಶುರುವಾಗತ್ತಂತೆ. ಅಂದ್ರೆ ಹಿರಣ್ಯಾಕ್ಷನ ಕೊನೆ ಗಳಿಗೆಯಲ್ಲಿ ಅವನ ತಾಯಿ ದಿತಿ ತನ್ನ ಗಂಡನ ಹಿಂದೆ ಹೇಳಿದ್ದನ್ನ ಸ್ಮರಿಸ್ಕೊಳ್ತಾಳೆ. ಅವಳ ಮಕ್ಕಳು ಎಷ್ಟು ವರ್ಷಗಳು ಆಮೇಲೆ ಬರೋದಿಲ್ಲ ಹೊಟ್ಟೆಯಿಂದ. ಅವಳ ಮಕ್ಕಳು ದಾನವರಾಗಿದ್ರು ಕೂಡ ಸ್ವಯಂ ದೇವೋತ್ತಮ ಪರಮ ಪುರುಷನಿಂದ
ಕೊಲ್ಲಲ್ಪಡ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ರು. ಅಂದ್ರೆ ಇಲ್ಲಿ ಇದನ್ನ ತಿಳ್ಕೊಂಡು ಜೊತೆಗೆ ತನ್ನ ಮೊಲೆಗಳಲ್ಲಿ ರಕ್ತ ಸುರಿಯಕ್ಕೆ ಶುರುವಾಗತ್ತಂತೆ. ಅಂದ್ರೆ ಇದೆಲ್ಲ ಅಮಂಗಳಕರ ಅಂತ ಹೇಳ್ತಾರೆ. ರಕ್ತವು ಹಾಲಾಗಿ ಮಾರ್ಪಡಲಿಲ್ಲ, ಅದು ಇರುವಂತೆಯೇ ಅವಳ ಮೊಲೆಗಳಿಂದ ಸುರಿಯಕ್ಕೆ ಶುರುವಾಗುತ್ತೆ. ರಕ್ತವು ಹಾಲಾಗಿ ಮಾರ್ಪಡುತ್ತದೆ. ಅವೆರಡು ಒಂದೇ ವಸ್ತುಗಳಾಗಿದ್ದರೂ ಹಾಲನ್ನು ಕುಡಿಯುವುದು ಮಂಗಳಕರವಾಗಿರುತ್ತೆ, ಅದೇ ರಕ್ತವನ್ನು ಕುಡಿಯುವುದು ಅಮಂಗಳಕರವಾಗಿರುತ್ತೆ. ಹಸುವಿನ ಹಾಲಿನ ವಿಷಯದಲ್ಲೂ ಈ ನಿಯಮ ಅನ್ವಯಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಹಸುವಿನ ಮಾಂಸವನ್ನ ತಿನ್ನೋರ್ಗೂ ಇದಾಗತ್ತೆ. ಮಾಂಸ ತಿಂತಾರಲ್ವಾ, ತಿನ್ನಕ್ಕೆ ಹೋಗ್ಬಾರ್ದು. ಯಾರೆಲ್ಲ ತಿಂತಾರೋ ಅವರೆಲ್ಲ ದಾನವರು, ರಾಕ್ಷಸರ ಸಮಾನವಾಗಿ ಆಗ್ತಾರೆ. ಇಲ್ಲಿ ಹಿರಣ್ಯಾಕ್ಷ ತನ್ನ ಮಾಂತ್ರಿಕ ಶಕ್ತಿ ಚರಿತ್ರಿ ಹೋದದ್ದನ್ನು ಕಂಡಾಗ ಎಲ್ಲ ಸುದರ್ಶನ ಚಕ್ರ ಬಿಟ್ಟ ತಕ್ಷಣ ಎಲ್ಲ ಶಕ್ತಿಗಳು ಮಂಗಮಾಯ ಆಗ್ಬಿಡುತ್ತೆ. ಅದನ್ನು ನೋಡಿದಾಗ ಮತ್ತೊಮ್ಮೆ ದೇವೋತ್ತಮ ಪರಮ ಪುರುಷನಾದ ಕೇಶವನ ಎದುರಿಗೆ ಬಂದು ನಿಂತ್ಕೊಳ್ತಾನೆ. ಕೇಶವ ಅಂದ್ರೆ ಭಗವಂತನಿಗೆ ಕೇಶಿ ರಾಕ್ಷಸನನ್ನ ಕೊಂದಿದ್ದಕ್ಕೆ ಕೇಶವ ಅನ್ನೋ ಟೈಟಲ್ ಬಂದಿದೆ. ಜೊತೆಗೆ ಭಗವಂತನ ಗುಂಗುರು ಕೂದಲು ಕೇಶರಾಶಿಗೂ ಸಹ ಭಗವಂತನಿಗೆ ಕೇಶವ ಅನ್ನೋ ಹೆಸರು ಸಹ ಬಂದಿದೆ. ಅವರ ಕೇಶವನ ಮುಂದೆ ಬಂದು ಹಿರಣ್ಯಾಕ್ಷ ನಿಂತ್ಕೊಳ್ತಾನೆ. ಕ್ರೋಧ ಪೂರ್ಣನಾಗಿ ಭಗವಂತನನ್ನ ಹಿಸುಕಿ ಹಾಕಲೆಂದು ತನ್ನ ತೋಳುಗಳನ್ನು ಅವನನ್ನು ಆಲಂಗಿಸಲು ಪ್ರಯತ್ನಿಸಿದನು. ಆದರೆ ಭಗವಂತ ಅವನ ಬಾಹು ವೃತ್ತದ ಹೊರಗೆ ನಿಂತಿರುವುದನ್ನ ಅವನಿಗೆ ಅತ್ಯಾಶ್ಚರ್ಯದಿಂದ ಹಿರಣ್ಯಾಕ್ಷ ನೋಡ್ತಾನೆ. ಓಡೋಗೋಗೋಣ ತಬ್ಕೊಂಬಿಡೋಣ ಅಂತ ಪ್ರೀತಿ ಅದು. ಆದ್ರೆ ಹೇಗಾರು ಮಾಡೋ ತೊಂದರೆ ಕೊಡೋಣ ಅಂತ ತಬ್ಕೊಳ್ತಾರೆ ನೋಡಿ, ಅದು ಒಳ್ಳೇದಲ್ಲ. ಆ ರೀತಿ ಹಿರಣ್ಯಾಕ್ಷ ಅವನ್ನ ಕೊಂದುಬಿಡೋಣ ಗಟ್ಟಿಯಾಗಿ ಹಿಡಿದು ಅಂತ ಹೋದಾಗ ಹೋಗಿ ಹಿಡ್ಕೊಂಡೇ ಅನ್ಕೊಳ್ತಾನೆ. ಆದ್ರೆ ಆಗ್ಲೇ ಭಗವಂತ ಹೊರಗಡೆ ನಿಂತಿರ್ತಾರೆ. ಅಂದ್ರೆ ಭಗವಂತನು ಮಹತ್ತಿಗೂ ತುಂಬ ಮಹತ್ತನಾದವನು, ಅಣುವಿಗೂ ಅಣುವಾದವನು ಎಂಬುದನ್ನು ಹಿರಣ್ಯಾಕ್ಷ ತಿಳಿದಿರಲಿಲ್ಲ. ಸರ್ವೋತ್ತಮನಾದ ಭಗವಂತನನ್ನು ಯಾರು ಸೆರೆ ಹಿಡಿಯಲಾರರು ಅಥವಾ ಅವನನ್ನ ತಮ್ಮ ನಿಗ್ರಹಕ್ಕೆ ಒಳಪಡಿಸಲಾರರು ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಪ್ರಭುಪಾದರು ಹೇಳ್ತಾರೆ, ಆದ್ರೆ ಶುದ್ಧ ಭಕ್ತರು ಭಗವಂತನನ್ನ ಸೆರೆ ಹಿಡ್ಕೊಳ್ಬೋದು ಅಂತ ಹೇಳ್ತಾರೆ. ಈಗ ನಮ್ಗೆಲ್ಲ ಮೊಬೈಲ್ ಬಂದ್ಬಿಟ್ಟಿದೆ, ಎಲ್ಲೋ ಹೋಗ್ತಾ ಇರ್ತೀವಿ, ಏನೋ ಪ್ರಸಾದ ತಿನ್ಬೇಕು, ಭಗವಂತನ ಫೋಟೋ ಇಲ್ಲ ಅಂದ ತಕ್ಷಣ ಸಡನ್ ಆಗಿ ಏನ್ ಮಾಡ್ತೀವಿ, ಮೊಬೈಲ್ ಮಾಡ್ಕೊಳ್ತೀವಿ, ಭಗವಂತನನ್ನ ನೋಡ್ಕೊಳ್ತೇವೆ. ಅದ್ ಮೊಬೈಲ್ ಬರೋಕ್ ಮುಂಚೆ ಎಲ್ಲರೂ ಪೆಟ್ಟಿಗೆಗಳಲ್ಲಿ ಪುಟ್ಟ ಪುಟ್ಟ ಭಗವಂತನ ಫೋಟೋಗಳನ್ನ ಇಟ್ಕೊಂಡಿರೋರು, ಭಗವಂತನ ಸದಾ ಕಾಲ ಸ್ಮರಣೆ ಮಾಡ್ತಾ ಇರೋರು. ಭಗವಂತ ಭಕ್ತರನ್ನ ರಕ್ಷಿಸ್ಕೊಂಡು ಬರ್ತಾರೆ. ಸೊ ಯಾರೆಲ್ಲ ಭಗವಂತನನ್ನ ತಮ್ಮ ಬಳಿ ಇಟ್ಕೊಂಡು ಸದಾ ಕಾಲ ಭಗವಂತನನ್ನ ಧ್ಯಾನ ಮಾಡ್ತಾ ಇರ್ತಾರೋ ಅವರ ರಕ್ಷಣೆಯನ್ನ ಮಾಡ್ತಾರೆ. ಭಗವಂತ ಯಾರಿಗೂ ನಿಲುಕುವುದಿಲ್ಲ ಅಂತಾರೆ, ಆದ್ರೆ ಭಕ್ತರಿಗೆ ನಿಲುಕ್ತಾರೆ. ಎಷ್ಟೊಂದು ಕಥೆಗಳಿದೆಯಪ್ಪ. ಭಗವಂತ ಎಲ್ಲರಿಗೂ ದರ್ಶನ ಕೊಟ್ಟು ಅವರ ಸೇವೆಗಳನ್ನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ರು ಭಗವಂತ ಅಂದ್ಮೇಲೆ ಭಕ್ತರಿಗೆ ಭಗವಂತ ನಿಲುಕ್ತಾನೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ಏನಾಗುತ್ತೆ, ದಾನವರು ತನ್ನ ಕಠಿಣವಾದ ಮುಷ್ಟಿಯಿಂದ ಭಗವಂತನನ್ನ ಹೊಡೆಯತೊಡಗಿದನು. ಹಿರಣ್ಯಾಕ್ಷ ಮತ್ತೆ ಭಗವಂತನ ಗಟ್ಟಿಯಾಗಿ ಎಳೆದು ಬಡ ಹೊಡಿಲಿಕ್ಕೆ ಶುರು ಮಾಡ್ದ. ಆದರೆ ಮರುತ್ತರಗಳ ಒಡೆಯನಾದ ಇಂದ್ರನು ದಾನವನಾದ ವೃತ್ತನನ್ನು ಹೊಡೆದ ಹಾಗೆ ಭಗವಾನ್ ಅಧೋಕ್ಷಜನು ಅವನ ಕಿವಿಯ ಮೂಲದಲ್ಲಿ ಕೈಯಿಂದ ಹೊಡೆದನು. ಅಧೋಕ್ಷಜ ಅನ್ನೋ ಪದನು ಇಲ್ಲಿ ಹೇಳಿದ್ದಾರೆ. ಐಹಿಕ ಎಣಿಕೆಗಳಿಗೆ ನಿಲುಕದವನು ಅಂತ ಭಗವಂತನನ್ನ ಇಲ್ಲಿ ಬಣಿಸಿದ್ದಾರೆ. ಅಕ್ಷಜ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ನಿಲುಕುವಂತಹದ್ದು ಎಂದು. ಅದೇ ಅಧೋಕ್ಷಜ ಅಂದ್ರೆ ನಮ್ಮ ಇಂದ್ರಿಯಗಳ ನಿಲುವಿನಿಂದ ಆಚೆಗಿರುವಂತಹದು ಅನ್ನೋ ಅರ್ಥ. ಭಗವಂತನಿಗೆ ಅಧೋಕ್ಷಜ ಅನ್ನೋ ಬಿರುದು ಸಹ ಇದೆ. ನಮ್ಮ ಇಂದ್ರಿಯಗಳಿಗೆ ಅಷ್ಟೇ ಕಾಣಿಸೋದು ಭಗವಂತ ನಿಷ್ಠೆ ಅಂತ, ಆದ್ರೆ ಇಷ್ಟೇ ಅಲ್ಲ, ಅಷ್ಟಷ್ಟು ಇದ್ದಾನೆ ಭಗವಂತ ಅನ್ನೋದಕ್ಕೆ ಭಗವಂತನಿಗೆ ಅಧೋಕ್ಷಜ ಅನ್ನೋ ಒಂದು ಹೆಸರು ಸಹ ಬಂದಿದೆ. ಇಲ್ಲಿ ಹಿರಣ್ಯಾಕ್ಷ ಏನ್ ಮಾಡ್ದ, ಆಮೇಲೆ ಆಗೋಷ್ಟೊತ್ತಿಗೆ ಸಕಲವನ್ನು ಜಯಿಸಿದ ಭಗವಂತ ಉದಾಸೀನನಾಗಿ ಹೊಡೆದರೂ ದಾನವನ ದೇಹವು ಚಕ್ರಾಕಾರವಾಗಿ ಸುತ್ತತೊಡಗಿತು. ಭಗವಂತನ ಹೊಡಿಬೇಕಂದ್ರೆ ಕಿವಿಗೆ ಸುಮ್ಮನೆ ಹೊಡೆದಿರೋದು ಅಷ್ಟೇ, ಉದಾಸೀನವಾಗಿ ಏನೋ ಹೊಡೆಯೋಣ ಒಂಚೂರು ಅಂತ ಹೊಡೆದಿರೋದು. ಅಷ್ಟಕ್ಕೇನೆ ಹಿರಣ್ಯಾಕ್ಷ ಚಕ್ರಾಕಾರವಾಗಿ ಸುತ್ತಕ್ಕೆ ಶುರು ಮಾಡದಂತೆ ಅವನ ಕಣ್ಣು ಗುಡ್ಡೆಗಳು ಊದಿ ಕಣ್ಣ ಕುಳಿಯಿಂದ ಹೊರಗೆ ಚಾಚಿದವು. ಅವನ ಕೈಕಾಲ್ಗಳು ಮುರಿದವು, ತಲೆಗೂದಲು ಕೆದರಿತು. ಬಿರುಗಾಳಿ ಕಿತ್ತೆಸದ ಹೆಮ್ಮರದಂತೆ ಆತ ಸತ್ತು ಬಿದ್ದನು.
ಇಲ್ಲಿಗೆ ಹಿರಣ್ಯಾಕ್ಷನ ಸಂಹಾರ ಆಯಿತು. ಭಯಂಕರ ದೋ ಕೋರೆ ದಾಡೆಗಳುಳ್ಳ ತುಟಿ ಕಚ್ಚಿ ನೆಲಕೂರಿದ್ದ ದಾನವನನ್ನು ನೋಡಲು ಅಜ ಅಂದ್ರೆ ಬ್ರಹ್ಮದೇವರು ಮತ್ತು ಇತರರು ಅಲ್ಲಿಗೆ ಬಂದಿಳಿದರು. ಅವನ ಮುಖ ಇನ್ನು ಕಳೆಗುಂದಿರಲಿಲ್ಲ. ಬ್ರಹ್ಮದೇವನನ್ನು ಅವನನ್ನ ಪ್ರಶಂಸಿ ಹೇಳ್ತಾರೆ, ಅಬ್ಬಾ, ಯಾರು ತಾನೇ ಇಂತಹ ಉತ್ತಮ ಮರಣವನ್ನು ಹೊಂದುವರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮಾತನ್ನ ಹೇಳಿದ್ರು ಅಂದ್ರೆ, ಭಗವಂತನ ಸ್ಪರ್ಶನದಿಂದ ಪೂತನಿ ರಾಕ್ಷಸಿಗೆ ತಾಯಿ ಸ್ಥಾನ ಸಿಕ್ತು ಅಲ್ವಾ. ಕಂಸನಿಗೂ ನೋಡಿ, ಎಲ್ರಿಗೂ ಅದು. ಆಮೇಲೆ ಅಘಾಸುರ ಯಾವಾಗ ಭಗವಂತ ಅವನ ಪಾದ ಸ್ಪರ್ಶನೆ ಮಾಡಿದ, ಅವನಿಗೂ ಸಹ ಮುಕ್ತಿ ಸಿಕ್ತು, ಒಳ್ಳೆಯ ಸ್ಥಳ ಸಿಕ್ತು. ಹಾಗೇನೆ ಹಿರಣ್ಯಾಕ್ಷನಿಗೂ ಅಷ್ಟೇ. ದಾನವ ಸತ್ತಿದ್ರೂ ಆ ದಾನವ ರಾಕ್ಷಸನ ಕಳೆಗುಂದಿರಲಿಲ್ಲ. ಇದು ಒಂದು ರೀತಿ ವಿಶಿಷ್ಟವಾಗಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ಮನುಷ್ಯ ಅಥವಾ ಪ್ರಾಣಿ ಸತ್ತಾಗ ತಕ್ಷಣ ಏನಾಗುತ್ತೆ, ದೇಹ ಬಿಳಿಸ್ಕೊಳ್ಳುತ್ತೆ, ಮೈಕಾಂತಿ ಕುಂದೋಗುತ್ತೆ, ಕೊಳೆಯಕ್ಕೆ ಶುರುವಾಗುತ್ತೆ, ಹುಳಗಳು ಮೈಯಲ್ಲಿ ಹರಿದಾಡಕ್ಕೆ ಶುರು ಮಾಡುತ್ತೆ. ಆದ್ರೆ ಇಲ್ಲಿ ಹಿರಣ್ಯಾಕ್ಷ ಸತ್ತು ಬಿದ್ದಿದ್ರು ಅವನ ಮೈಕಾಂತಿ ಕುಂದಿರಲಿಲ್ಲ. ಯಾಕಂದ್ರೆ ಪರಮ ಚೈತನ್ಯನಾದ ಭಗವಂತನು ಅವನನ್ನ ಸ್ಪರ್ಶಿಸಿದ್ರು. ನೋಡಿ, ಬರೀ ಒಂದೇ ಒಂದು ಟಚ್ಚಲ್ಲಿ ಇಷ್ಟು ಒಳ್ಳೆಯದಾಗಿದೆ ಹಿರಣ್ಯಾಕ್ಷನಿಗೆ. ಚೈತನ್ಯವಾದ ಆತ್ಮವು ಇರುವವರೆಗೂ ಮೈಕಾಂತಿ ಹಸಿಯಾಗಿರುತ್ತದೆ. ದಾನವನ ಆತ್ಮವು ಅವನ ದೇಹದಿಂದ ಅಗಲಿ ಹೋಗಿದ್ದರೂ ಕೂಡ ಪರಮ ಚೈತನ್ಯ ಆ ದೇಹವನ್ನು ಸ್ಪರ್ಶಿಸಿದ್ರಿಂದ ಅವನ ಮೈಕಾಂತಿ ಕುಂದಿರಲಿಲ್ಲ. ವ್ಯಕ್ತಿಯ ಆತ್ಮವು ದೇವೋತ್ತಮ ಪರಮ ಪುರುಷನಿಂದ ಭಿನ್ನವಾಗಿದೆ. ಆದ್ರೂ ತನ್ನ ದೇಹವನ್ನು ತ್ಯಜಿಸಿದಾಗ ದೇವೋತ್ತಮ ಪರಮ ಪುರುಷನನ್ನ ಕಾಣುವವರು ನಿಜಕ್ಕೂ ಸೌಭಾಗ್ಯಶಾಲಿಯಾಗಿರುವವರು ಅಂತ ಹೇಳ್ತಾರೆ. ಅದಕ್ಕೆ ಸದಾಕಾಲ ಭಗವಂತನ ಸ್ಮರಣೆ ಮಾಡ್ತಾ ಇರಿ. ಸ್ಮರಣೆ ಮಾಡಿದಾಗ ಮರಣ ಕಾಲದಲ್ಲಿ ಕೃಷ್ಣನನ್ನ ನೆನೆಸ್ಕೊಳ್ಬೋದು. ಆಗ ಕೃಷ್ಣನನ್ನ ನೆನೆಸ್ಕೊಂಡಾಗ ದೇಹದ ಕಾಂತಿ ಕಳೆಗುಂದೋದಿಲ್ಲ, ಯಾವುದೇ ಒಂದು ಕೆಟ್ಟ ವಾಸನೆ ಬರುವುದಿಲ್ಲ. ಭಗವಂತನ ಸ್ಪರ್ಶದಿಂದ, ಭಗವಂತನ ಹೆಸರಿನಿಂದ ಒಳ್ಳೇದಾಗತ್ತೆ. ಅದರಿಂದ ಸದಾಕಾಲ ಭಗವಂತನನ್ನ ಸ್ಮರಣೆ ಮಾಡ್ತಾ ಇರೋಣ. ಅದು ಹೇಳ್ತಾರಲ್ವಾ, ಯಾವಾಗಲೂ ಕೊನೆಯಲ್ಲಿ ಈಗೆಲ್ಲ ಬಿಟ್ಬಿಟ್ಟು ಲಾಸ್ಟಲ್ಲಿ ವಯಸ್ಸಾದ್ಮೇಲೆ ನೋಡೋಣ ಅಂತ ಎಷ್ಟೊಂದು ಜನ ಕೂತಿರ್ತಾರೆ. ಅದ್ರೊಳಗೆ ಹೇಳ್ತಾರೆ, ಕಾಲನ ಭಟ್ರು ಬಂದು ಕಾಲ್ ಪಿಡಿದೆಳೆವಾಗ, ಕಾಲನ ಭಟ್ರು ಬಂದು ಕಾಲ್ ಪಿಡಿದೆಳೆವಾಗ, ತಾಳು ತಾಳೆಂದರೆ ತಾಳನಪ್ಪಯ್ಯ, ತಾಳು ತಾಳೆಂದರೆ ತಾಳನಪ್ಪಯ್ಯ. ತಾಳು ತಾಳು ಬಿಡಪ್ಪ, ಪ್ಲೀಸ್ ಬಿಡಪ್ಪ ಅಂದ್ರೆ ಬಿಡೋದಿಲ್ಲ. ಯಾಕಂದ್ರೆ ನಿನ್ಗೆ ಅವಾಗಿಂದ ಹೇಳಿದ್ವಿ ಭಗವಂತನ ಧ್ಯಾನ ಮಾಡು ಅಂತ, ನೀನು ಮಾಡ್ಲಿಲ್ಲ, ಇವಾಗ ಬಿಟ್ಬಿಡು ಅಂದ್ರೆ ಹೆಂಗ್ ಬಿಡಕ್ಕಾಗತ್ತೆ ಅಂತ ಕೇಳ್ತಾರೆ. ಅಜಮೇಳನ ಕಥೆನೂ ಗೊತ್ತು ನಮ್ಗೆ. ಮಗನ ಹೆಸರು ನಾರಾಯಣ ಅಂತ ಕೂಗ ತಕ್ಷಣ ಭಗವಂತ ಬಂದ್ರು, ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋದ್ರು. ನಾವು ಅಷ್ಟೇ ಭಗವಂತನ ಸ್ಮರಣೆ ಸದಾ ಕಾಲ ಮಾಡ್ತಾ ಇರೋಣ. ದೇವತೆಗಳ ಇಲ್ಲಿ ಎಲ್ರೂ ದೇವತೆಗಳು, ಗಂಧರ್ವರು ಎಲ್ಲ ನಿಂತ್ಕೊಂಡು ಹಿರಣ್ಯಾಕ್ಷನ ದೇಹವನ್ನ ನೋಡಿ ಹೊಗಳ್ತಾ ಇದ್ದಾರಂತೆ. ಅಯ್ಯೋ, ಎಂತ ಕೆಟ್ಟದಾಗಿ ಎಷ್ಟು ತೊಂದರೆ ಕೊಟ್ಟರುವೆ ಭಗವಂತನ ಸ್ಪರ್ಶಿಸಿ ಎಂತಹ ಒಳ್ಳೆಯ ಸುವಾಸನೆ ಬಂದು ಎಂತಹ ಒಳ್ಳೆಯ ಸಾವನ್ನ ಕೊಟ್ಟಿದ್ದಾನೆ ಅಂತ ಹೊಗಳ್ತಾ ಇದ್ದಾರಂತೆ. ಬ್ರಹ್ಮದೇವ ಮತ್ತೆ ಮುಂದುವರಿಸ್ತಾರೆ, ಅವನ ಭಗವಂತನ ಪಾದದಿಂದ ಆಹತನಾಗಿದ್ದಾನೆ. ಯೋಗಿಗಳು ತಮ್ಮ ಅವಾಸ್ತವಾದ ಐಹಿಕ ದೇಹದಿಂದ ಬಿಡುಗಡೆ ಬಯಸಿ ಏಕಾಂತದ ಯೋಗ ಸಮಾಧಿಯಲ್ಲಿ ಆ ಭಗವಂತನ ಧ್ಯಾನವನ್ನ ಮಾಡ್ತಾರೆ. ಭಗವಂತನ ಕೃಪಾದೃಷ್ಟಿಯನ್ನ ದಿಟ್ಟಿಸಿ ನೋಡುತ್ತಿದ್ದಾಗಲೇ ದಿತಿಯ ಮಗನ ಈ ಚೂಡಾರತ್ನವು ತನ್ನ ಮರ್ತ್ಯ ದೇಹವನ್ನು ತ್ಯಜಿಸಿತ್ತು. ಅಷ್ಟೊತ್ತಿಗೆ ಸತ್ತು ಹೋಗ್ಬಿಟ್ಟಿದ್ದ ಹಿರಣ್ಯಾಕ್ಷ. ಸರ್ವೋತ್ತಮನಾದ ಭಗವಂತನ ಈ ಇಬ್ಬರು ಆಪ್ತ ಸಹಾಯಕರು ಜಯ ಮತ್ತು ವಿಜಯರು ಶಾಪಗ್ರಸ್ತರಾಗಿದ್ದರು. ಮತ್ತೆ ಮತ್ತೆ ಇದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ತಿಳ್ಕೊಳ್ಳಿ, ಇವರು 3 ಜನ್ಮ ಪಡೆದವರು, ರಾಕ್ಷಸರಾಗಿ ಹುಟ್ಟಿದವರು ಬೇರೆ ಯಾರು ಅಲ್ಲ, ಭಗವಂತನ ದ್ವಾರಪಾಲಕರು ಅಂತ. ಅವ್ರು ಹಾಗಾಗಿ ದಾನವ ಕುಟುಂಬಗಳಲ್ಲಿ ಇವರು ಜನ್ಮ ತಳೆದಿದ್ದರು. ಅಂತಹ ಕೆಲವು ಜನ್ಮಗಳ ಬಳಿಕ ತಮ್ಮದೇ ಆದ ಸ್ಥಾನಕ್ಕೆ ವೈಕುಂಠ ಲೋಕಕ್ಕೆ ತೆರಳಿದವರು ಮರಳುತ್ತಾರೆ ಅಂತ ಬ್ರಹ್ಮದೇವರು ಎಲ್ರಿಗೂ ಅಲ್ಲಿದ್ದವ್ರಿಗೆ ಹೇಳ್ತಾ ಇದ್ದಾರೆ. ದೇವತೆಗಳೆಲ್ಲ ಭಗವಂತನಿಗೆ ಹೇಳ್ತಾರೆ, ನಿನಗೆ ಸಕಲ ಪ್ರಣಾಮಗಳು, ನೀನು ಸಕಲ ಯಜ್ಞಗಳ ಅನುಭೋಗಿಯಾಗಿರುವೆ, ಜಗತ್ತನ್ನು
ದೇವತೆಗಳು ಭಗವಂತನಿಗೆ ಹೇಳ್ತಾ ಇರೋದು, ಕೃಷ್ಣ ಪರಮಾತ್ಮನಿಗೆ, ಸಾರಿ ಬ್ರಹ್ಮನಿಗಲ್ಲ, ಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇರೋದು. ಜಗತ್ತನ್ನು ಪಾಲಿಸುವ ಉದ್ದೇಶಕ್ಕಾಗಿ ಶುದ್ಧ ಸತ್ವದಲ್ಲಿದ್ದು ನೀನು ಈ ವರಾಹ ರೂಪವನ್ನು ತಾಳಿದ್ಯಾ. ಜಗತ್ತುಗಳಿಗೆ ಪೀಡೆಯಾಗಿದ್ದ ಈ ದಾನವನನ್ನು ಸೌಭಾಗ್ಯವಶಾತ್ ನಮಗಾಗಿ ನೀನು ಸಂಹರಿಸಿದ್ಯಾ. ಭಗವಂತನೇ, ನಾವು ಕೂಡ ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿ ತಳೆದು ನೆಮ್ಮದಿಯನ್ನ ಪಡೆದಿದ್ದೀವಿ ಅಂತ ಹೇಳ್ತಾರೆ. ಈ ಐಹಿಕ ಜಗತ್ತು ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳೆಂಬ ತ್ರಿಗುಣಗಳಿಂದ ಕೂಡಿದೆ. ಅದೆಲ್ರಿಗೂ ಗೊತ್ತು. ನಾವೆಲ್ಲರೂ ಈ ಮೂರು ಗುಣಗಳಿಂದ ಮುಕ್ತರಾಗಿ ಶುದ್ಧ ಸತ್ವಗುಣಕ್ಕೆ ಬರಬೇಕು ಅಂತ ಪ್ರತಿ ಸಲ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡಿ, ನಾವೆಲ್ಲರೂ ರಜೋಗುಣದಲ್ಲಿ ತಮೋಗುಣದಲ್ಲಿ ಇದ್ದವ್ರು. ಏನ್ ಗೊತ್ತಿಲ್ಲ, ಎಲ್ಲ ಕೆಟ್ಟದನ್ನೆಲ್ಲ ಕಲ್ತ್ಕೊಂಡು ಇದ್ವಿ. ಆಮೇಲೆ ನಾವು ಪ್ಲೀಸ್ ರಜೋಗುಣಕ್ಕೆ ಬಂದ್ವಿ. ರಜೋಗುಣದಿಂದ ಸತ್ವಗುಣಕ್ಕೆ ಬರ್ತಾ ಇದೀವಿ. ಈ ಸತ್ವಗುಣದಿಂದ ನಾವೆಲ್ಲರೂ, ನಮ್ಮೆಲ್ಲರ ಗುರಿ ಏನಾಗಿರ್ಬೇಕಪ್ಪ ಅಂದ್ರೆ ಶುದ್ಧ ಸತ್ವಗುಣದಲ್ಲಿ ನಾವು ಇರುವ ಹಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೆಕ್ಸ್ಟ್ ನೋಡಿ, ಶ್ರೀ ಮೈತ್ರೇಯರು ಮುಂದುವರಿಸ್ಕೊಂಡು ಹೋಗ್ತಾರೆ. ಮಹಾಭಯಂಕರಾದ ರಾಕ್ಷಸ ಹಿರಣ್ಯಾಕ್ಷನನ್ನ ನೀವು ಕೊಂದಿದ ಬಳಿಕ ವರಾಹ ಜಾತಿಗೆ ಮೂಲನಾದ ಸರ್ವೋತ್ತಮ ಭಗವಂತನಾದ ಹರಿಯು ಸ್ವಧಾಮಕ್ಕೆ ಮರಳುತ್ತಾರೆ. ಅಲ್ಲಿ ಅವಿಚ್ಛನ್ನವಾಗಿ ಸದಾ ಉತ್ಸವ ನಡೆದಿರುತ್ತದೆ. ಬ್ರಹ್ಮದೇವರೇ ಮೊದಲಾದ ದೇವತೆಗಳು ಭಗವಂತನನ್ನ ಈ ರೀತಿಯಾಗಿ ಸ್ತೋತ್ರವನ್ನ ಮಾಡ್ತಾರೆ. ಇಲ್ಲಿ ಭಗವಂತ ವರಾಹ ಜಾತಿಗೆ ಮೂಲನೆಂದು ಹೇಳ್ತಾ ಇದ್ದಾರೆ. ಅಂದ್ರೆ ವೇದಾಂತ ಸೂತ್ರ 1.1.2 ಹೇಳ್ತಾರೆ, ಪರಾತ್ಪರ ಸತ್ಯನು ಎಲ್ಲಕ್ಕೂ ಮೂಲವಾಗಿದ್ದಾನೆ. ಆದ್ರಿಂದ ಸದಾ ಆದಿ ಎನಿಸಿದ ಭಗವಂತನಿಂದ, ಅದ್ ಗೊತ್ತಲ್ವಾ, ಈ 80 ಲಕ್ಷ ಯೋನಿಗಳಲ್ಲಿ ನೋಡಿ, ಅಲ್ಲಿ 84 ಲಕ್ಷ ಜಾತಿಯ ದೈಹಿಕ ರೂಪಗಳು ಮೊದಲುಗೊಳ್ಳುತ್ತೆ ಎಂಬುದು ಇಲ್ಲಿ ತುಂಬಾನೇ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ನಿರ್ದಾನಂ ಅಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾತಾಯ. ನೋಡಿ, ಸಂಭವಾಮಿ ಯುಗೆ ಯುಗೆ, ಇಲ್ಲಿಗಾಲ ಹಿಂಗ್ ಬರುತ್ತೆ. ಈ ಪ್ರತಿಯೊಂದು ಯುಗದಲ್ಲೂ ಎಲ್ಲಿ ಅಲ್ಲಿ ಅಧರ್ಮ ಅಂತ ಬರುತ್ತೋ ಅಲ್ಲಿ ಧರ್ಮವನ್ನು ಸ್ಥಾಪಿಸಲು ನಾನು ಬರ್ತೀನಿ ಅಂತ ಭಗವಂತ ಹೇಳ್ತಾರಲ್ವಾ. ಹಾಗೇನೆ ಭಗವಂತ ಬೇರೆ ಯಾರು ಅಲ್ಲ, ಆತನನ್ನ ಆದಿಪುರುಷ, ಮೂಲ ಪುರುಷ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಭಗವದ್ಗೀತೆ 10.8 ಸ್ವಯಂ ಭಗವಂತನೇ ಘೋಷಿಸ್ತಾರೆ. ಏನಂತ? ಮತ್ತ ಸರ್ವಂ ಪ್ರವರ್ತತೆ, ನನ್ನಿಂದ ಸಕಲವು ಉದ್ಭವಿಸುತ್ತದೆ, ಎಲ್ಲವೂ ನನ್ನಿಂದನೇ ಆಗಿರೋದು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ. ಅಂದ್ರೆ ದುಷ್ಟರ ಸಂಹಾರಕ್ಕಾಗಿ, ಭಕ್ತರ ರಕ್ಷಣೆಗಾಗಿ ಭಗವಂತ ತನ್ನ ಅಲೌಕಿಕ ಧಾಮದಿಂದ ನಿಜ ರೂಪನಾಗಿ ಹೊರಬಂದು ಕಾಣಿಸಿಕೊಳ್ತಾರೆ ಅಂತ ಭಗವದ್ಗೀತೆಯಲ್ಲಿ ಈ ಶ್ಲೋಕ ದೃಢಪಡಿಸುತ್ತೆ. ಇಲ್ಲಿ ಭಗವಂತ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಲು ವರಾಹ ರೂಪವಾಗಿ ಬಂದಿದ್ದಾರೆ. ಇನ್ನು ಮೈತ್ರೇಯರು ಮತ್ತೆ ಮುಂದುವರಿಸ್ತಾರೆ. ಪ್ರಿಯ ವಿದುರ, ದೇವೋತ್ತಮ ಪರಮಪುರುಷನ ಆದಿ ವರಾಹ ಅವತಾರವನ್ನು ನೀನು ನನಗೆ ವಿವರಿಸಿದೆ. ಆದರೆ ಅವನು ಮಹಾಯುದ್ಧದಲ್ಲಿ ಅಪೂರ್ಣ ಶಕ್ತಿಯ ದಾನವನನ್ನ ಕೇವಲ ಆಟಿಗೆಯೋ, ಆಟದ ಸಾಮಾನಂತೆ ಎಂಬಂತೆ ಸುಲಭವಾಗಿ ಸಂಹರಿಸ್ಬಿಟ್ನಲ್ಲ, ಸಂಹಾರ ಮಾಡಿ ಬಣಿಸಿದ್ದೇನೆ. ನನ್ನ ಸದ್ಗುರುಗಳಿಂದ ಅಧಿಕೃತವಾಗಿ ಕೇಳಿದಂತೆಯೇ ಇದನ್ನು ವರ್ಣಿಸಿದ್ದೇನೆ ಅಂತ ಹೇಳ್ತಾರೆ. ನೋಡಿ, ಭಗವಂತನಿಗೆ ಪ್ರತಿಯೊಂದು ಸೃಷ್ಟಿ ಮಾಡೋದು, ಕೊನೆಗೊಳಿಸೋದು, ಪ್ರತಿಯೊಂದು ದಿನ ಆಗಲು ರಾತ್ರಿ ನಿಮಿಷ ಜೀವಿಗಳು, ಇರುವೆ ಆಗ್ಲಿ, ಆನೆ ಆಗ್ಲಿ, ಬಡವ ಆಗ್ಲಿ, ಬಲಿದಾಗ್ಲಿ, ಎಲ್ರದ್ದು ಅಷ್ಟೇ ಒಂದೇ ಒಂದು ಕ್ಷಣದಲ್ಲಿ ಅವನು ಲೀಲೆಗಳನ್ನ ಮಾಡ್ಬಿಡ್ತಾನೆ. ಹೇಳ್ತಾರಲ್ವ, ದೇವರಾಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ದೇವರಾಟ ಯಾರಿಗೂ ಗೊತ್ತಿಲ್ಲ, ಅವನ ಮುಂದೆ ಯಾರು ನಿಲ್ಲೋದಕ್ಕೂ ಆಗೋದಿಲ್ಲ, ಎಲ್ಲ ಅವನ ಕೈಲೇ ಆಗಿರುತ್ತೆ. ಇದೆಲ್ಲ ಒಂದು ಲೀಲೆ. ಭಗವಂತ ಅದೇ ಮಾಡಿ, ನಾನು ಅವಾಗಲೇ ಹೇಳಿದೆ ಅಲ್ವಾ, ಪುಟಾಣಿ ಮಕ್ಕಳು ಆಟದ ಸಾಮಾನುಗಳನ್ನ ಇಟ್ಕೊಂಡು ಆಟ ಆಡೋ ಹಾಗೆ ಭಗವಂತ ಇಲ್ಲಿ ಜನರನ್ನ ಇಟ್ಕೊಂಡು ಆಟಗಳನ್ನ ಆಡಿಸ್ತಾನೆ. ಬದುಕು ಬಟ ಅದು ಹೇಳ್ತಾರಲ್ವಾ, ಯಾವುದು ಒಂದು ಹೇಳ್ತಾರೆ, ನಾವೆಲ್ಲ ಸೂತ್ರದ ಗೊಂಬೆಗಳು ನಾವು ಅಂತ. ಆ ರೀತಿಯಾಗಿ ಇಲ್ಲಿ ಭಗವಂತನೂ ಅಷ್ಟೇ. ಅದನ್ನ ಮೈತ್ರೇಯರು ಹೇಳಿದ್ರು, ನೀನು ನೋಡಪ್ಪ, ನೀನು ಯಾವುದು ನಿನ್ ಕೆಲ ಆಗಲ್ಲ, ಅಶಕ್ತ ಅನ್ನೋದಿಲ್ಲ, ಎಲ್ಲವನ್ನು ನೀನು ಮಾಡ್ತೀಯಾ ಅಂತ ಹೇಳಿದ್ರು. ಶ್ರೀ ಸೂತ ಮುನಿಗಳು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಪ್ರಿಯ ಬ್ರಾಹ್ಮಣರೇ,
ಭಗವಂತನ ಶ್ರೇಷ್ಠ ಭಕ್ತನಾದ ಕ್ಷತ್ರ ಅಂದ್ರೆ ವಿದುರನು, ಕ್ಷೌರವ, ಮೈತ್ರೇಯರ ಈ ಅಧಿಕೃತ ಮೂಲದಿಂದ ದೇವೋತ್ತಮ ಪರಮ ಪುರುಷನ ಲೀಲೆಗಳ ವರ್ಣನೆಯನ್ನ ಕೇಳಿ ಅಲೌಕಿಕ ಆನಂದವನ್ನು ಅನುಭವಿಸಿದವನು ಅವನು ತುಂಬಾ ಪ್ರಸನ್ನನಾಗುತ್ತಾನೆ ಅಂತ ಹೇಳ್ತಾರೆ. ಭಗವಂತನ ಲೀಲೆಗಳನ್ನ ಶ್ರವಣದಿಂದ ಕೇಳುವುದು, ಸಂತಸದಿಂದ ಅದನ್ನ ಸಾಧಿಸು ನೋಡಿ, ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು, ಕೇಳಿಸ್ಕೊಳ್ತಾ ಇರಬೇಕು. ಆಗ ಖಂಡಿತ ಒಳ್ಳೇದೇ ಆಗತ್ತೆ ಭಗವಂತನ ಲೀಲೆಗಳನ್ನ ಕೇಳಿದಾಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಾಯಾವಾದಿಯವರು ಒಪ್ಪುವುದಿಲ್ಲ ಅದನ್ನ. ಭಾಷ್ಯಾಸು ನೀಲೆ ಹಯ ಸರ್ವನಾಶ ಅಂತ ಹೇಳ್ತಾರೆ. ಭಗವಂತನ ಲೀಲೆಗಳ ಕುರಿತು ಮಾಯಾವಾದಿಗಳ ವ್ಯಾಖ್ಯೆಯಲ್ಲಿ ಅಥವಾ ಅವರ ಬಾಯಲ್ಲಿ ಭಗವದ್ಗೀತೆಯನ್ನ ಏನಾದ್ರು ಮಹಾಮದ್ ಭಾಗವತ ಆ ವಿಚಾರಗಳನ್ನ ತಿಳ್ಕೊಂಡ್ರೆ ಖಂಡಿತ ಅಲ್ಲಿ ನಾಶ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನ ಲೀಲೆ ಕೇಳಿದಾಗ ಗೋಲೋಕ ವೃಂದಾವನಕ್ಕೆ ಹೋಗಕ್ಕೆ ಒಂದು ದಾರಿಯನ್ನು ಕಲ್ಪಿಸಿಕೊಡುವಂಥದ್ದ ಅಂತಹ ಶುದ್ಧ ವೈಷ್ಣವರ ಬಾಯಲ್ಲಿ ನಾವು ಭಗವಂತನ ಲೀಲೆಗಳನ್ನ ನಾವು ಕೇಳಬೇಕು. ಜನರು ಅಮರ್ತ್ಯವಾದ ಯಶಸ್ಸುಳ್ಳ ಭಕ್ತರ ಕರ್ಮ ಮತ್ತು ಸಂಗತಿಗಳನ್ನ ಕೇಳಿದ್ರೆ ಅಲೌಕಿಕ ಆನಂದವನ್ನ ಪಡೆಯಬಹುದಾಗಿದೆ. ಹಾಗಿರುವಾಗ ಎದೆಯ ಮೇಲೆ ಶ್ರೀವತ್ಸಲಾಂಛನವಿರುವ ಭಗವಂತನ ಲೀಲೆಗಳನ್ನ ಕೇಳೋದ್ರ ಬಗ್ಗೆ ಇನ್ನೇನು ಹೇಳ್ಬೇಕಾಗತ್ತಪ್ಪ ಅಂತ ಸೂತ ಮುನಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಭಾಗವತಂ ಎಂಬ ಪದ ಶಬ್ದಶಃ ಭಗವಂತನ ಮತ್ತು ಭಗವಂತನ ಭಕ್ತರ ಲೀಲೆಗಳು ಎಂಬುದನ್ನ ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗೆ ಭಗವಾನ್ ಕೃಷ್ಣನ ಲೀಲೆಗಳು, ಪ್ರಹ್ಲಾದ್ ಮಹಾರಾಜರು, ಧ್ರುವ ಮಹಾರಾಜರು, ಭಕ್ತ ಅಂಬರೀಷ ಮಹಾರಾಜರು ಕಥೆಗಳಿದೆ. ಎರಡೂ ಲೀಲೆಗಳು ದೇವೋತ್ತಮ ಪರಮ ಪುರುಷನಿಗೆ ಅನ್ವಯವಾಗುತ್ತೆ. ಏಕೆಂದ್ರೆ ಭಕ್ತರ ಲೀಲೆಗಳು ಭಗವಂತನಿಗೆ ಸಂಬಂಧಿಸಿರುವ ಹಾಗಿರುತ್ತೆ. ಉದಾಹರಣೆಗೆ ಪಾಂಡವರ ಮತ್ತು ಅವರ ಕ್ರಿಯೆಗಳ ಇತಿಹಾಸವು ಮಹಾಭಾರತವು ಪವಿತ್ರದ್ದಾಗಿದೆ. ಯಾಕಂದ್ರೆ ಪಾಂಡವರು ದೇವೋತ್ತಮ ಪರಮ ಪುರುಷನೊಂದಿಗೆ ನೇರ ಸಂಬಂಧವನ್ನು, ನಿಕಟ ಸಂಬಂಧವನ್ನು ಹೊಂದಿದ್ರು. ಮುಂದೆ ಹೇಳ್ತಾರೆ ನೋಡಿ, ಹೇಗಪ್ಪ ಅಂದ್ರೆ ಮೊಸಳೆಯ ಬಾಯಿಗೆ ಸಿಲುಕಿ ಭಗವಂತನ ಚರಣ ಕಮಲವನ್ನ ಧ್ಯಾನ ಮಾಡ್ತಿದ್ದ ಗಜರಾಜನ ಕತೆ ಗೊತ್ತಲ್ವಾ? ದೇವೋತ್ತಮ ಪುರುಷನನ್ನ ವಿಮೋಚನೆಗೊಳಿಸ್ತಾರೆ. ಆ ಸಮಯದಲ್ಲಿ ಗಜರಾಜನನ್ನ ಒಡಗೂಡಿದ್ದ ಹೆಣ್ಣಾನೆಗಳು ರೋದನ ಮಾಡಕ್ ಶುರು ಮಾಡಿದ್ವಂತೆ. ಆಗ ಭಗವಂತನು ಸನ್ನಿಹಿತವಾದ ಅಪಾಯದಿಂದ ಪಾರು ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಭಗವಂತನಿರ್ತಾನಂತೆ. ಅಂದ್ರೆ ದೇವೋತ್ತಮ ಪ್ರತಿಯೊಂದು ಜೀವಿಯು, ವಿಶೇಷವಾಗಿ ಮನುಷ್ಯನು ಸರ್ವೋತ್ತಮನಾದ ಭಗವಂತನ ಅನುಗ್ರಹ ನೀಡಿದ ಸೌಭಾಗ್ಯಗಳಿಗಾಗಿ ಕೃತಜ್ಞತಾ ಭಾವವನ್ನು ತಳೆದಿರಬೇಕು. ಪ್ರತಿದಿನ ಒಂದೊಂದು ಲೀಲೆಯನ್ನ ಕೇಳಿದಾಗ, ಒಂದೊಂದು ಕಥೆಯನ್ನ ಕೇಳಿದಾಗ ನಾವು ಪ್ರಭುಪಾದರಿಂದ ಹಿಡಿದು ನಮ್ಮ ಶಿಕ್ಷಾ ಗುರುಗಳ ತನಕ ಎಲ್ರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂದ್ರೆ ಯಾರೇ ಆಗ್ಲಿ ಕೃತಜ್ಞಪೂರ್ಣ ಸರಳ ಹೃದಯದಿಂದ ಕೃಷ್ಣ ಪ್ರಜ್ಞೆಯೊಳಗಾದಾಗ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಿದಾಗ ಭಗವಂತನ ಅನುಗ್ರಹ ಅನ್ನೋದು ಅಲ್ಲಿ ಸಿಗತ್ತೆ. ಮತ್ತೆ ಕೊನೆಯಲ್ಲಿ ಹೇಳ್ತಾ ಇದ್ರೆ ಮೈತ್ರೇಯರು, ಬ್ರಾಹ್ಮಣರೇ, ಜಗತ್ತನ್ನು ಉದ್ಧರಿಸಲಿಕ್ಕಾಗಿ ಆದಿ ವರಾಹನಾಗಿ ಕಾಣಿಸಿಕೊಂಡ ಭಗವಂತನಿಂದಾದ ಹಿರಣ್ಯಕ್ಷನ ದಾನದ ಸಂಹಾರದ ಅದ್ಭುತ ನಿರೂಪಣೆಯಲ್ಲಿ ಆನಂದ ಪಡೆಯುವ, ಅದರ ಶ್ರವಣ ಮಾಡುವ, ಸಂಕೀರ್ತನೆಗೈಯುವ ಮನುಜರು ಒಮ್ಮೆಗೆ ಬ್ರಾಹ್ಮಣ ಹತ್ಯೆಯಂತಹ ಪಾಪಪೂರ್ಣ ಕ್ರಿಯೆಗಳ ಫಲದಿಂದಲೂ ವಿಮೋಚಿತರಾಗುವರು. ನಮಗೆ ಗೊತ್ತಿಲ್ಲ ನಾವು ಏನೆಲ್ಲ ತಪ್ಪುಗಳನ್ನ ಮಾಡಿದ್ದೇವೆ, ಏನೆಲ್ಲ ಅನ್ಯಾಯ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅನ್ನೋದು. ಯಾವಾಗ ಭಗವಂತನ ಲೀಲೆಗಳನ್ನ ಕೇಳ್ತಾ 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 ನಮ್ಮೆಲ್ಲರ ಪಾಪದ ಕೊಡ ಇದೆ, ಪಾಪದ ಕೊಡ. ಒಂದು ಕೊಡದ ಮೇಲೆ ಒಂದು ಕೊಡ ಇದೆ. ಮೇಲಿನ ಕೊಡ ಬಂದು ಪಾಪದ ಕೊಡ, ಕೆಳಗಡೆ ಇರೋದು ಪುಣ್ಯದ ಕೊಡ. ನಾವು ಭಗವಂತನ ಲೀಲೆಗಳನ್ನ ಕೇಳ್ತಾ 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 ಇದ್ದಾಗ, ಭಗವಂತನ ವಿಚಾರಗಳನ್ನ ಕೇಳ್ತಾ ಇದ್ದಾಗ, ಶ್ರವಣ ಮಾಡ್ತಾ ಇದ್ದಾಗ, ಕೇಳ್ಕೊಳ್ತಾ ಇದ್ದಾಗ ಪಾಪದ ಕೊಡದಿಂದ ಒಂದೊಂದೇ ಹನಿ ಪುಣ್ಯದ ಕೊಡಕ್ಕೆ ಬೀಳ್ತಾ ಇರತ್ತಂತೆ. ಅದರಿಂದ ನಾವು ಅಷ್ಟೇ ಈ ಒಂದು ಕಥೆಗಳನ್ನ ಕೇಳ್ತಾ ಇದ್ದಾಗ ಎಲ್ಲ ಪಾಪಗಳಿಂದ ವಿಮೋಚನೆಯನ್ನ ಪಡೆಯಬಹುದು ಅಂತ ಹೇಳ್ತಾರೆ. ಇನ್ನು ಕೊನೆಗೆ ಮೈತ್ರೇಯರು ಹೇಳ್ತಾ ಇದ್ದಾರೆ, ಈ ಅತ್ಯಂತ ಪವಿತ್ರವಾದ ನಿರೂಪಣೆಯು ಅಸಾಧಾರಣವಾದ ಪುಣ್ಯ, ಐಶ್ವರ್ಯ, ಯಶಸ್ಸು, ದೀರ್ಘಾಯುಷ್ಯ ಮತ್ತು ಸ್ವಕಾಮನೆಗಳೆಲ್ಲ ಕರುಣಿಸುತ್ತದೆ.
ರಣರಂಗದಲ್ಲಿರುವವನ ಜ್ಞಾನೇಂದ್ರಿಯಗಳ ಮತ್ತು ಕರ್ಮೇಂದ್ರಿಯಗಳ ಬಲವನ್ನು ಹೆಚ್ಚಿಸುತ್ತದೆ. ನೋಡಿ, ರಣರಂಗದಲ್ಲಿರುವ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬದುಕು, ನಮ್ಮ ಭೂಲೋಕ ಇದು ಒಂದು ದೊಡ್ಡ ರಣರಂಗ. ಬೆಳಗ್ಗೆ ಎದ್ರೆ ರಾತ್ರಿ ಮಲಗೋ ತನಕ ಎಷ್ಟು ಘಟನೆಗಳು ನಡೀತಾ ಇರುತ್ತೆ, ಎಷ್ಟು ಗೊಂದಲ ನಡೀತಾ ಇರುತ್ತೆ. ಅದಕ್ಕೆ ನಾವು ಅಷ್ಟೇ ಮನೆ ಬಿಟ್ಟು ಹೊರಡಬೇಕಾದ್ರೆ ತ್ರಿಕಾಲ ಸಂಧ್ಯಾ ಶಿಕ್ಷಾಷ್ಟ ಇದರೊಳಗಡೆ ಗುರು ಗುರುವಾಷ್ಟಕದಲ್ಲಿ ಹೇಳ್ತೇವಲ್ವಾ, ತ್ರಿಕಾಲ ಸಂಧ್ಯೆ ಭಗವಂತನನ್ನ ಧ್ಯಾನ ಮಾಡಬೇಕು. ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಬೇರೆ ಬೇಡ್ಕೋಬೇಕು, ಅಪ್ಪ ತಂದೆ, ಈ ಒಂದು ಭೌತಿಕ ಲೋಕ ಅಗಾಸುರನ ತರ ಇದೆ, ಸರ್ಪದ ಹಾಗಿದೆ. ಅಗಾಸುರನ ಹೊಟ್ಟೆಯೊಳಗೆ ನಾವಿದ್ದೀವಿ. ಈಗ ಹೊರಗಡೆ ಹೋಗ್ತಾ ಇದ್ದೀನಿ, ಯಾವುದೇ ಒಂದು ಅನಾಹುತ ಆಗದೆ ಇರೋದಾಗ್ಲಿ, ಅಭಕ್ತರ ಸಹವಾಸ ಆಗದೆ ಇರೋ ಹಾಗಾಗ್ಲಿ, ಈ ಒಂದು ಎಲ್ಲ ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿರುವ ಹಾಗೆ ನಮಗೆ ಕರುಣಿಸಪ್ಪ. ಯಾವಾಗ್ಲೂ ಅಷ್ಟೇ ಮನಸ್ಸು ಒಂದು ಕಂಟ್ರೋಲ್ ಇರುವಾಗ ನೋಡ್ಕೊಪ್ಪ ಅಂತ ಬೇಡ್ಕೊಂಡು ಹೋಗ್ಬೇಕಂತೆ. ಹಾಗೇನೆ ಸಾಯಂಕಾಲ, ಹಾಗೇನೆ ಮಲ್ಗಕ್ ಮುಂಚೆ ಅಗಾಸುರ ರಾಕ್ಷಸನ ಹೊಟ್ಟೆಯಿಂದ ಓದಿ ವಾಪಸ್ ಬಂದಿದ್ದೀವಿ, ಸುರಕ್ಷಿತವಾಗಿದ್ದೇವೆ, ಭಕ್ತರ ಸಾನ್ನಿಧ್ಯ ಮಾಡಿದ್ದೇವೆ, ಭಗವಂತನ ಲೀಲೆಗಳನ್ನು ಕೇಳಿಸ್ಕೊಂಡಿದ್ದೇವೆ, ಭಗವಂತನ ಪುಸ್ತಕಗಳನ್ನು ಓದಿದ್ದೇವೆ. ಇದೇ ರೀತಿ ಇವತ್ತಿನ ಶುಭಕರವಾಗಿತ್ತು, ನಾಳೆನೂ ಹೀಗೆ ಕಾಪಾಡಪ್ಪ ಅಂತ ಕೇಳ್ಕೊಳ್ಬೇಕಂತೆ. ಅದನ್ನು ಹೇಳ್ತಾ ಇದ್ದಾರೆ, ರಣರಂಗ ಅಂತ ಹೇಳ್ತಾ ಇದ್ದಾರೆ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಬಲವನ್ನ ಹೆಚ್ಚಿಸತ್ತೆ. ಪ್ರಿಯ ಶೌನಕರೇ, ಯಾವಾಗ ತನ್ನ ಬದುಕಿನ ಕೊನೆಯ ಕ್ಷಣದಲ್ಲಿ ಇದನ್ನ ಕೇಳುವವನು ಅವನು ಭಗವಂತನ ಪರಂಧಾಮಕ್ಕೆ ಹೋಗುವನು. ಯಾರ ಮನೇಲಾದ್ರೆ ಅದು ಹುಷಾರಿಲ್ಲ, ತುಂಬಾ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅಂದಾಗ ಹೋಗಿ ಸುಮ್ಮನೆ ಕೂತ್ಕೊಂಡು ಇವ್ರ ಜೊತೆ ಕಾಲ ಹರಟೆ ಗ್ರಾಮ್ಯ ವಾರ್ತೆ ಮಾಡೋದು ಬೇಡ. ಅವರ ಪಕ್ಕದಲ್ಲಿ ಕೂತು ಭಗವಂತನ ಲೀಲೆಗಳನ್ನ ಓದೋಣ, ಭಗವಂತನ ನಾಮ ಸಂಕೀರ್ತನೆ ಮಾಡೋಣ, ಹರೇ ಕೃಷ್ಣ ಜಪವನ್ನ ಹೇಳೋಣ. ಖಂಡಿತ ಅವರಿಗೂ ಸಹ ಭಗವದ್ಧಾಮಕ್ಕೆ ಹೋಗುವ ಒಂದು ಅನುಕೂಲ ಸಿಗುತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಭಕ್ತಿ ಸೇವೆಯ 5 ಅಂಶಗಳನ್ನ ಬೋಧಿಸ್ತಾನೇ ಬಂದಿದ್ದಾರೆ. ನಮ್ಗದ್ ಗೊತ್ತಿದೆ. ಮೊದಲನೇದು ಭಗವಂತನ ಭಕ್ತರ ಸೇವೆ. ಭಗವಂತನ ಸೇವೆ ಮಾಡೋದಕ್ಕಿಂತ ಭಕ್ತರ ಸೇವೆ ಮೊದಲು ಮಾಡಬೇಕು. ವಾಪು ಸೇವೆ, ವಾಣಿ ಸೇವೆ ಕೇಳಿದ್ದೇವೆ ನಾವು. ವಾಪು ಸೇವೆ ಅಂದ್ರೆ ನಮ್ಮ ಗುರುಗಳಿಗೆ ಸಹಾಯವಾಗಿ ಮಾಡುವಂತಹ ಸೇವೆ. ವಾಣಿ ಸೇವೆ ಅಂದ್ರೆ ಗುರುಗಳು ಕೊಟ್ಟಂತಹ ವಿಚಾರಗಳನ್ನ ಇನ್ನೂ ಕೆಲವರಿಗೆ ತಿಳಿಸಿಕೊಡೋದು. ಭಗವಂತನ ಭಕ್ತರ ಸೇವೆ ಮಾಡಬೇಕು. ಹರೇ ಕೃಷ್ಣ ಸಂಕೀರ್ತನೆಯನ್ನ ಮಾಡಬೇಕು. ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡಬೇಕು. ಭಗವಂತನ ವಿಗ್ರಹದ ಪೂಜೆ ಮಾಡಬೇಕು. ಮತ್ತು ತೀರ್ಥ ಕ್ಷೇತ್ರಕ್ಕೆ ಹೋಗ್ತಾ ಇರಬೇಕು, ಅಲ್ಲಿ ವಾಸ ಮಾಡಬೇಕು, ಭಗವಂತನ ಧಾಮದಲ್ಲಿ ಹೆಚ್ಚು ಸಮಯವನ್ನ ಕಳಿಬೇಕು. ಈ ಎಲ್ಲ 5 ಕ್ರಿಯೆಗಳನ್ನ ಅನುಷ್ಠಾನ ಮಾಡ್ತಾ ನಾವು ಲೌಕಿಕ ಬದುಕಿನ ದುಃಖಕರ ಸ್ಥಿತಿಯಿಂದ ಉದ್ಧಾರ ಹೊಂದಬಹುದು ಅಂತ ಕೊನೆಯಲ್ಲಿ ಈ ಒಂದು ದಾನವ ಹಿರಣ್ಯಾಕ್ಷನ ಸಂಹಾರದಲ್ಲಿ ಇದನ್ನ ಹೇಳ್ತಾರೆ. ಸೊ ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ದಾನವ ಹಿರಣ್ಯಾಕ್ಷನ ಸಂಹಾರ ಅನ್ನೋ 19ನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯುತ್ತೆ. ನಾಳೆಯ ದಿನ ಮೈತ್ರೇಯರು ಮತ್ತು ವಿದುರನ ಸಂವಾದವನ್ನ ನಾವು ತಿಳ್ಕೊಳ್ತೇವೆ. ಮತ್ತೊಮ್ಮೆ ಶೀಲಾ ಪ್ರಭುಪಾದರಿಗೆ ಜೈ. ಮಲಗುವ ಮುನ್ನ ಕಾರ್ಯಕ್ರಮದಲ್ಲಿರುವ ಎಲ್ಲ ವೈಷ್ಣವರಿಗೂ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮನಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹರೇ ಕೃಷ್ಣ ಶ್ವೇತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಕ್ಲಾಸ್ ಚೆನ್ನಾಗಿ ಮಾಡಿದ್ರಿ ಮಾತಾಜಿ ಇವತ್ತಿನ ಕ್ಲಾಸ್. ಹರಿ ಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರೇ ಕೃಷ್ಣ ಮಧ್ಯದಲ್ಲಿ ಮಾತಾಜಿ ಜಮುನಾ ಮಾತಾಜಿ ಪ್ರಿಪೇರೇ ಆಗಿಲ್ಲ, ಹಂಗೆ ಮಾಡ್ಬಿಟ್ಟಿದ್ದಾರೆ ಇವತ್ತು ಕ್ಲಾಸ್. ಪಾಪ ನೋಡ್ಕೊಂಡೇ ಇಲ್ವಂತೆ, ಅವ್ರದ್ದು ಕ್ಲಾಸೇ ನೋಡ್ಕೊಂಡಿಲ್ವಂತೆ. ನಾನು ನನ್ನ ಖುಷಿಯಲ್ಲಿ ನಾನು ಹೇಳದ್ ಮರ್ತ್ಬಿಟ್ಟೆ. ಪಾಪ ಮಾತಾಜಿ ಅವರು, ಸಾರಿ ಮಾತಾಜಿ. ತೊಂದ್ರೆ ಇಲ್ಲ, ಕೃಷ್ಣನ ಅನುಗ್ರಹ ಮಾತಾಜಿ. ನಾನು ಮಲಗೋ ಮುನ್ನ ಮುರಳಿ ಮಾಧವ ಪ್ರಭುನೆಲ್ಲರನ್ನು ಸಂಕಲ್ಪ ಮಾಡ್ಕೊಂಡೆ. ಮುರಳಿ ಮಾಧವ ಪ್ರಭು ಅಲ್ಲ ಮಾತಾಜಿ, ಮುರಾರಿ ಮಾಧವ ಪ್ರಭುಗಳನ್ನ ಎಲ್ರನ್ನು ಮನ್ಸಲ್ಲಿ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡೆ. ಅಪ್ಪ ಏನ್ ಹೇಳಿಸ್ತೀಯೋ ನೀನ್ ಹೇಳು, ಸ್ವಲ್ಪ ನಿಜವಾಗ್ಲೂ ನಾನು ಅಂದ್ಬಿಟ್ಟು ಪ್ರಿಪೇರ್ ಆದೆ. ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿಪ್ಪ. ನೀವು ಟೀಚರ್ ಇದ್ದೀರಾ ಮಾತಾಜಿ, ಚೆನ್ನಾಗಿ ಮಾಡ್ತೀರಾ. ತುಂಬಾ ಚೆನ್ನಾಗಿ ಮಾಡಿದ್ರಿ ಮಾತಾಜಿ, ತುಂಬಾ ಚೆನ್ನಾಗಿ ಮಾಡಿದ್ರು. ಹರಿ ಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿ ಮಾಡಿದ್ರು ಮಾತಾಜಿ. ಭಗವಂತನ ಕಥೆ ಕೇಳ್ತಾ ಇದ್ರೆ ನಮ್ಮ ಪಾಪ ಕರ್ಮಗಳು ಇದಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ.
ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮುರಾರಿ ಮಾಧವ್ ಪ್ರಭು, ಸಾರಿ, ನಾನು ಯಾವಾಗಲೂ ಮುರುಳಿ ಅನ್ನೋದೇ ನನ್ನ ಮೈಂಡಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಪ್ರಭು. ಸಾರಿ ಪ್ರಭು. ಹರೇ ಕೃಷ್ಣ ಶ್ವೇತಾ ಮಾತಾಜಿ. ಹರೇ ಮ್ಯೂಟ್ ಕೃಷ್ಣ ಮಾಡಿ. ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಆಹ್ಲಾದಿನಿ ಮಾತಾಜಿ, ನರಸಿಂಹ ಪ್ರಣತಿ ಹಾಡ್ತೀರಾ? ಆಹ್ಲಾದಿನಿ ಮಾತಾಜಿ. ಚಂದ್ರಕಲಾ ಮಾತಾಜಿ, ನೀವ್ ಹಾಡ್ತೀರಾ? ಚಂದ್ರಕಲಾ ಮಾತಾಜಿ. ಆಹ್ಲಾದಿನಿ ಮಾತಾಜಿ ಹಾಡಿ ಮಾತಾಜಿ. ನರಸಿಂಹ ಪ್ರಣತಿ ಹಾಡಿ ಮಾತಾಜಿ. ಆಹ್ಲಾದಿನಿ ಹಾ ಮಾತಾಜಿ. ಮಾತಾಜಿ. ಹಾ ಮಾತಾಜಿ ಹರೇ ಹಾಡಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಹ್ಲಾದಿನಿ ಮಾತಾಜಿ. ಬುಕ್ ತಗಕ್ ಹೋಗಿರ್ತಾರ ಹಾ ಸರಿ ಸರಿ ಸರಿ. ಮಾತಾಜಿ ಹೇಳಿ ಮಾತಾಜಿ. ಆಡಿ ಮಾತಾಜಿ. ಶ್ರೀ ನರಸಿಂಹ. ಮಾತಾಜಿ ಕೇಳಿಸ್ತಾ ಇಲ್ಲ ಮಾತಾಜಿ, ನಿಮ್ದು ಕಟ್ ಕಟ್ ಆಗ್ತಾ ಹರೇ ಇದೆ. ಮಾತಾಜಿ. ಹಾ ಇವಾಗ ಕೇಳಿಸ್ತಾ ಇರಿ ಮಾತಾಜಿ, ಹಾಡ್ತಾರ ಮಾತಾಜಿ, ಹಾಡ್ತಾರ ಇರಿ. ಆಡಿ ಮಾತಾಜಿ. ಕೇಳಿಲ್ಲ. ಹೇಳಿ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಈಗ ಮಾತಾಜಿ. ಹಾ ಹಾ ಕೇಳಿಸ್ತಾ ಇದೆ ಮಾತಾಜಿ, ಹೇಳಿ. ನಿಮ್ದು ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್. ನಾಳೆ ಕೇಳಿಸ್ತಿಲ್ಲ ಮಾತಾಜಿ. ಪ್ರಣಾಮ. ನಮಸ್ತೆ ಹಿರಣ್ಯ ಇಲ್ಲ ಮಾತಾಜಿ. ಮಾತಾಜಿ ಯಾರಿಗನ್ನ ಹೇಳಿ ಮಾತಾಜಿ, ಆಡ್ತಾರೆ. ಕಟ್ ಆಗ್ತಾ ಇದೆ. ಹೌದು, ಕಟ್ ಕಟ್ ಆಗ್ತಾ ಇದೆ ಮಾತಾಜಿ. ಆಯ್ತು ಬಿಡಿ ಮಾತಾಜಿ, ನಾಳೆ ಹೇಳಿವ್ರಂತೆ. ಹರೇ ಕೃಷ್ಣ. ಹಾ ಸೆಲ್ವಿ ಮಾತಾಜಿ. ಸೆಲ್ವಿ ಮಾತಾಜಿ. ಸೆಲ್ವಿ ಮಾತಾಜಿ ಎಲ್ಲೋದ್ರು? ಸೆಲ್ವಿ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹಾ ಆಡಿ ಮಾತಾಜಿ. ಮಾತಾಜಿದ್ದು ನೆಟ್ ಪ್ರಾಬ್ಲಮ್ ಐತೆ, ನೀವು. ಸರಿ ಮಾತಾಜಿ. ಉಕ್ರಂಬೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಪತ್ರಂ ಮೃತ್ಯು ನಮಾಮ್ಯಗಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನಿ ಹಿರಣ್ಯಕಾಸಿ ಪೂರ್ವಶಗ. ಹಿರಣ್ಯಕಾಸಿ ಪೂರ್ವಸಗ ಸಿಲಟಂ ಕಾನ ಅಲಾಯಿ. ಇದೋ ನರಸಿಂಹ ಪರದೋ ನರಸಿಂಹ, ಇದೋ ನರಸಿಂಹ ಪರದೋ ನರಸಿಂಹ. ಯತೋ ಯತೋ ಯಾಮಿದತೋ ನರಸಿಂಹ, ಬಹಿ ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಮತೆ ಶರಣಾನಪತೆ, ತವ ಕರ ಕಮಲವರೇ நான் காணும் அற்புத சிருங்கா. ದಲಿದಾನ ಹಿರಣ್ಯಕಶಿಪು ತನು ಭೃಂಗ, ಕೇಶವತೃಣ ನರಹರಿ ರೂಪ. ಜಯ ಕರದಿ ಸಗರೇ, ಜಯ ಕರದಿ ಸಗರೇ. ಜಯ ಲಕ್ಷ್ಮೀ ನರಸಿಂಹ ಜಯ ಆನಂದವೇ, ಲಕ್ಷ್ಮೀ ನರಸಿಂಹ ಜಯ ಆನಂದವೇ. ಜಯ ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ, ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ. ಜಯ ಜಯ ಪ್ರಭುಪಾ ಪ್ರಭುಪಾ ಪ್ರಭುಪಾ, ಜಯ ಜಯ ಪ್ರಭುಪಾ. ನಿತ್ಯ ಗೌರವ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ನಿತ್ಯ ಗೌರವ ಹರಿ ಬೋಲ್. ಶ್ರೀ ಶ್ರೀ ಗಂಧರ್ವಗಿರಿ लक्ष्मी नरसिंह स्वामी की जय, प्रहलाद महाराज की जय, गुरुदेव की जय,
ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎங்க ಶ್ರದ್ಧಾ ಪಾಪಕ್ಕೆ ಆಪರೇಷನ್ ಆಗಿದೆ, ಸ್ವಲ್ಪ ನೀವೆಲ್ಲ ಇದು ಮಾಡಿ ಮಾತಾಜಿ, ಅದ್ರಿಂದ ನಾನು ಟೆನ್ಷನ್ ಆಗಿದ್ದೀನಿ. ಇಲ್ಲ ಮಾತಾಜಿ, ಆರಾಮ್ ಆಗ್ತಾರ ಮಾತಾಜಿ. ಆಪರೇಷನ್ ಚೆನ್ನಾಗಾಗಿದೆ. ಆಪರೇಷನ್ ಆಗಿದ್ಯಾ ಮಾತಾಜಿ? ಆಗಿದೆ, ಆದ್ರೆ ಇನ್ನು ಸರಿಯಾಗಿ ಇನ್ನು ಬಂದಿಲ್ಲ. ಇನ್ನು ಅದೇ ಮಲಗಿಸಿದ್ದಾರೆ. ಬೆಳಗ್ಗೆ ನಾನು ಹೋಗೇ ಇಲ್ಲ ದೇವಸ್ಥಾನದಲ್ಲಿ. ನನ್ ಸ್ವಲ್ಪ ಕೆಲ್ಸ ಇತ್ತು ಅಂತ ನಾನು ಹೋಗಿಲ್ಲ ಮಾತಾಜಿ. ಅವ್ರ ಹತ್ರನೇ ಬಿಟ್ಬಿಟ್ಟಿದ್ದೀನಿ. ನೀವೇ ಇದು ಮಾಡಿಬೇಕು, ದೇವ್ರೇ ಮಾಡ್ಬೇಕು ಅಂತ ಬಿಟ್ಬಿಟ್ಟಿದ್ದೀನಿ. ದೇವ್ರ ನೋಡೋದ, ನಾನ್ ಮನೆ ನೋಡೋದ ಮಾತಾಜಿ? ನಾನು ಅಲ್ಲಿ ನೋಡ್ಬೇಕು, ಅದಕ್ಕೆ ಹೋಗ್ಬಿಟ್ಟೆ. ಇವಾಗ ಮಕ್ಳ ಮೇಲೆನೆ ಜ್ಞಾನ. ಅವ್ರು ನನ್ ಮೇಲೆ ಕೋಪದಲ್ಲಿ ಇದ್ದಾರೆ. ಯಾಕಮ್ಮ ನೀನ್ ಬರಲ್ಲ, ನಿನ್ಗೆ ಕರುಣೆನೇ ಇಲ್ವಾ ಅಂತಾರೆ. ಅದಕ್ಕೆ ನೀವು ಸ್ವಲ್ಪ ಇದು ಮಾಡಿ ಚೆನ್ನಾಗಾಗ್ಲಿ. ಹರೇ ಆಯ್ತು ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೆಲ್ವಿ ಮಾತಾಜಿ ಅವರು ಅಳಿಯ ಚೆನ್ನಾಗಾಗ್ಲಿ ಅಂತ ನಾವೆಲ್ಲ ಅಳಿಯ 3 ಸತಿ ಇಲ್ಲ, ಹರೇ ನಮ್ ಕೃಷ್ಣ. ಪಾಪು ಮಾತಾಜಿ, ಚಿಕ್ಕ ಮಗು, ಹೆಣ್ಣು ಮಗು, ಹೌದಾ ಚಿಕ್ಕ ಮಾತಾಜಿ? ಮಗು. ಹ್ಮ್ ಓಹೋ, ಮಾತಾಜಿ. ಸರಿ ಸರಿ. ಹಾ ಮಾತಾಜಿ. 9 ವರ್ಷ ಹುಡುಗಿಗೆ. ಮೊಮ್ಮಗಳು. ಮೊಮ್ಮಗಳು. ಹಾ, ಹರೇ ಕೃಷ್ಣ ಮಾತಾಜಿ. ಸೆಲ್ವಿ ಮಾತಾಜಿ ಮೊಮ್ಮಗಳು ಚೆನ್ನಾಗ್ ಬೇಗ ಹುಷಾರಾಗ್ಲಿ ಅಂತ ನಾವೆಲ್ಲ 3 ಸತಿ ಹರೇ ಕೃಷ್ಣ ಮಂತ್ರ ಮಾಡೋಣ ಮಾತಾಜಿ. ಪ್ಲೀಸ್ ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಂತ್ರ ಹೇಳಿ ಮಾತಾಜಿ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ ರಾಮ ಹರೇ 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 ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ರಾಮ 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 ಹರೇ ರಾಮ ಹರೇ 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 ರಾಮ ಕೃಷ್ಣ ಹರೇ ರಾಮ ಕೃಷ್ಣ ರಾಮ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ ಕೃಷ್ಣ ರಾಮ ರಾಮ ಹರೇ ರಾಮ ಹರೇ ರಾಮ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಸೆಲ್ವಿ ಮಾತಾಜಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಈಗ ಹರೇ ಕೃಷ್ಣ ಮಾತಾಜಿ. ಹಾ ಚಂದ್ರಕಲಾ ಮಾತಾಜಿ ಮಾತಾಜಿ. ಅದೇ ನನ್ ಮಗಂದು ನಾಳೆ ಬರ್ತ್ಡೇ ಇದು ಮಾತಾಜಿ. ನನ್ನ ಸಣ್ಣ ಮಗಂದು ಮಯೂರ್ ಅಂತ. ಹೌದಾ? ಮಯೂರು. 25 ಮಾತಾಜಿ ನಾಳೆಗೆ ತಾರೀಕು. ಅದೇ ಸಣ್ಣ ಮಗಂದು ಮಯೂರ್ ಅಂತ. ಹಾ ಮಾತಾಜಿ, ಆಯ್ತು ಮಾತಾಜಿ, ನಾಳೆ ಹೇಳ್ತೀನಿ ಆಶೀರ್ವಾದ ಮಾತಾಜಿ. ಬೇಕು. ಹಾ ಮಾತಾಜಿ, ಸರಿ ಮಾತಾಜಿ. ಎಲ್ಲ ವೈಷ್ಣವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಸಿಗುತ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಹರೇ ಪ್ರಣಾಮ್. ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲರಿಗೂ ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ.